ಹೂಲಿಂದ ಹಿಡಿದು ನಿಮ್ಮ ಹತ್ರ ಬರ್ತದೆ. ಈಗ ನಾವು ಹಿಂದೆ ಏನು ಡಿಸ್ಕಸ್ ಮಾಡ್ತಾ ಇದ್ದೆ, ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ದಟ್ ಯಾವ ರೀತಿ ಇದ್ರ ಬಾಳೆದು ಬನಾನದು ನಾನು ಹೇಳಿದೆ ನಿಮಗೆ, ಕಾನ್ಸೆಪ್ಟ್ ಅದು ಕ್ಲಿಯರ್ ಆಯಿತು. ಏನಾಗುತ್ತೆ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ವಿತ್ ದಟ್ ಲಾಜಿಕ್. ಈಗ ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ ಏನು ಲಾಜಿಕ್ ಅಂತಾರೆ. ಆ ಲಾಜಿಕ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಅದು ಬೇಸಿಕ್ ನಾಲೆಡ್ಜ್ ಇರಬೇಕು. ಡೋಂಟ್ ಕ್ವಶನ್ ಎವ್ರಿಥಿಂಗ್. ಸಿ ನಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ಯೂನಿವರ್ಸ್ ವಿತೌಟ್ ಎ ಲಾಜಿಕ್. ಇರುತ್ತೆ ಲಾಜಿಕ್ಕು, ನಮ್ಮ ಆ ಫ್ರೀಕ್ವೆನ್ಸಿಗೆ ಅರ್ಥ ಆಗ್ತಾ ಇರಲ್ಲ. ನನಗೂ ಅರ್ಥ ಆಗಿರಲಿಲ್ಲ ತುಂಬ ಟೈಮು. ನಾನು ಅಂತ ಇದ್ದೆ ಏನಕ್ಕೆ ಅದೆಲ್ಲ ಕಟ್ ಮಾಡ್ತೀರಾ ಅಂತ ನಮ್ಮ ಅಜ್ಜಿ ಹತ್ರ ಜಗಳ ಆಡ್ತಾ ಇದ್ದೆ ಚಿಕ್ಕ ಹುಡುಗನಲ್ಲಿ. ಅಜ್ಜಿ ಏನಕ್ಕೆ ನೀನು ಬಾಳೆ ಗಿಡದಲ್ಲ ಅದೆಲ್ಲ ಕಟ್ ಮಾಡಿಬಿಡ್ತೀವಿ, ಅದು ಬರಲ್ಲ ಕೊನೆಗಳು ಅಂತ. ನಮ್ಮ ಅಜ್ಜಿ ಹೇಳಿದ್ರು, ನೀನು 10 ಬಿಟ್ಬಿಟ್ರೆ 10 ಗೊನೆ ಬಿಡೋದಿಲ್ಲ, 2 ಬಿಡು ಅದರಲ್ಲಿ, ನೀನು 8 ಕಟ್ ಮಾಡೋ ಅವು ಇಲ್ಲ ಬರ್ತಾವೆ ಅವು. ಒಂದು ಗೊನೆ ಆಗೋಸ ಅವ್ರು ಟೈಮಿಂಗ್ ಗೊತ್ತಿತ್ತು ಅವ್ರಿಗೆ, ಅದು ಕಟ್ ಮಾಡಿದ್ರೆ ಇದೇ ಬರುತ್ತೆ, ಇದು ಕಟ್ ಮಾಡಿದ್ರೆ ಇದೇ ಬರುತ್ತೆ. ಈಗ ನೋಡಿ ಇಲ್ಲೇ ತೋರಿಸ್ತೀನಿ. ಈಗ ಇದು ಗೊನೆ ಬಿಟ್ಟಿರೋದು, ಈ ಗೊನೆ ನೆಕ್ಸ್ಟ್ 2 ಮಂತ್ಸಲ್ಲಿ ರೆಡಿ ಆಗುತ್ತೆ, ಅದು ಬಿಡುತ್ತೆ ನೆಕ್ಸ್ಟ್. ಈಗ ಅದು ಬಿಟ್ಟಾಗ ದಟ್ ಈಸ್ ಸೆಕೆಂಡ್, ಇದು 3ನೇದು. ಈ 3 ಕೆಲಸಕ್ಕೆ ಬರ್ತವೆ. ಈಗ ಯಾವ್ದನ್ನ ಬಿಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಏಜ್ ನೋಡ್ಕೋಬೇಕು, ಯಾವ ಏಜ್ದು ನೆಕ್ಸ್ಟಲ್ಲಿ ಇದೆ, ಯಾವ ಏಜ್ದು ನೆಕ್ಸ್ಟ್ ಇದು ಇದೆ ನೆಕ್ಸ್ಟಲ್ಲಿ. ಸೊ ಅದನ್ನ ಕಟ್ ಮಾಡಿಬಿಡಿ, 1 2 3 4 ಕಟ್ ಮಾಡಿ ಬಿಸಾಕಿ. ಅದರ ನೆಕ್ಸ್ಟ್ ಏಜ್ಗೆ ಇದಿದೆ, ಇದು ಬಿಟ್ಕೊಳ್ಳಿ. ಸೊ ಯು ನೀಡ್ ಟು ನೋ ಹೌ ಟು ಅಪ್ಲೈ ದೋಸ್ ಇವು ಲಾಜಿಕ್ನ ಅರ್ಥ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಿದಾಗ ನಿಮಗೆ ಕಂಟಿನ್ಯೂಸ್ ಫ್ರೂಟಿಂಗ್ ಇರುತ್ತೆ. ಈಗ ಎಷ್ಟು ಹಾಕಿದ್ದೀನಿ ನೋಡಿ, ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು 15 ಹಾಕಿದ್ದೀನಿ ಬಾಳೆ. ಇದು ಅವು 15 ಏನಾಗಿದ್ದಾವೆ, 15 ಇವಾಗಿದ್ದಾವೆ ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿದ್ದಾವೆ. ಇಂಡಿಪೆಂಡೆಂಟ್ ಯೂನಿಟ್ಸ್ ಮೇಂಟೈನ್ ಮಾಡ್ಕೊಂಡು ಹೋದರೆ ನನಗೆ ವರ್ಷ ಪೂರ್ತಿ ಬಾಳೆಹಣ್ಣು ನನ್ನ ತೋಟದಲ್ಲಿ ಬರೀ ಫೆನ್ಸಿಂಗಲ್ಲಿ ಸಿಗ್ತಾ ಇದೆ, ಫಾರ್ಮಲ್ಲಿ. ಅರ್ಥ ಆಯ್ತಾ? ಈಗ ಒಂದೊಂದು ಬಾಳೆಗೊನೆಗೆ ಅವರೇಜ್ ಕಾಸ್ಟ್ ಹಾಕ್ಕೊಂತೀವಿ 800 ರೂಪಾಯಿ. ಇದು ಕ್ವಾಲಿಟಿ ವಾಟ್ ಐ ಗ್ರೋ, ನಾಟ್ ದ ಮಾರ್ಕೆಟ್ ಅವೈಲಬಿಲಿಟಿ ಕ್ವಾಲಿಟಿ. ಅವ್ರು ಏನಾದ್ರು ತೊಗೊಂಡ್ಬಿಟ್ಟು ಹಣ್ಣು ಮಾಡ್ಬಿಟ್ಟು ಕೊಡ್ತಾರೆ. ನಾನು ಬೆಳೆಯುವಂಥ ಬಾಳೆಹಣ್ಣು ನನ್ನ ಕ್ವಾಲಿಟಿ ಪ್ರಕಾರ 150 ರೂಪಾಯಿ, 200 ರೂಪಾಯಿವರೆಗೂ. ಯಾಕಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ನ್ಯಾಚುರಲಿ ರೈಪನ್ ಮಾಡ್ತೀನಿ ನಾನು ಅದಕ್ಕೆ ಯಾವುದೇ ಕೆಮಿಕಲ್ ಹಾಕೋದಿಲ್ಲ, ಯಾವುದೇ ಕಾರ್ಬೈಡ್ ಹಾಕೋದಿಲ್ಲ, ಏನು ಹಾಕೋದಿಲ್ಲ, ನ್ಯಾಚುರಲ್ ರೈಪನ್ ಆಗುತ್ತೆ. ಒಂದ್ಸತಿ ಗೊನೆ ಕಟ್ ಮಾಡಿ ಇಟ್ಬಿಟ್ರೆ ನಮಗೆ 7 ಡೇಸ್ ಆಗುತ್ತೆ ರೈಪ್ ಆಗೋದಕ್ಕೆ. ನೆಕ್ಸ್ಟ್ 7 ಡೇಸ್ 8 ಡೇಸ್ 9 ಡೇಸ್ ಇರುತ್ತೆ ಬಾಳೆ, ಆರಾಮಾಗಿ 8-9 ಡೇಸ್ ಇರುತ್ತೆ. ಈ ಸೈಕಲ್ ನಡೀತಾ ಇರುತ್ತೆ. ಅದಕ್ಕೆ ಸೀಸನಲ್ ಫ್ರೂಟ್ಸೇ ತಿನ್ನಬೇಕು ಅಂತ ನಮ್ಮಲ್ಲಿ ಹೇಳ್ತಾ ಇದ್ರು. 365 ದಿನ ಮಾಡ್ಕೊಂಡು ಫ್ರೂಟ್ಸ್ ತಿನ್ನಬಾರ್ದು, ಯಾವುದು ಆರ್ಟಿಫಿಷಿಯಲ್ ಮಾಡಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿದ್ರೆ ದಿಸ್ ಇಸ್ ದ ಲಾಜಿಕ್. ಆ ಸೀಸನ್ಗೆ ಏನು ತಿನ್ಬೇಕು ಅದನ್ನ ತಿನ್ನಬೇಕು. ಬಾಳೆಹಣ್ಣು ಸರ್ವ ಋತು, ಬಾಳೆಹಣ್ಣು ಸಿಗದಿದ್ರೆ ಅಂತ ಋತು ಯಾವುದೂ ಇಲ್ವಲ್ಲ. ಅಂದರೆ ಬನಾನಾ ಕ್ಯಾನ್ ಬಿ ಕನ್ಸ್ಯೂಮ್ಡ್ 365 ಡೇಸ್ ಅಂತ ಲಾಜಿಕ್ಕು. ಮ್ಯಾಂಗೋ ಯಾಕೆ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ತಿನ್ನಬೇಕು? ಮ್ಯಾಂಗೋ ಕಂಟೆಂಟ್ಸ್ ಟೂ ಮಚ್ ಆಫ್ ಶುಗರ್. ಅದು ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ ಬಾಡಿಯಲ್ಲಿ. ಯಾವ ಟೈಮಲ್ಲಿ ಬರ್ನ್ಔಟ್ ಆಗಬೇಕು, ಚಳಿಗಾಲದಲ್ಲಿ ಮ್ಯಾಂಗೋ ಯಾಕೆ ತಿನ್ನೋದಿಲ್ಲ, ನಾವು ಹೆಚ್ಚು ಕೆಲಸ ಮಾಡೋದಿಲ್ಲ. ಸೊ ಇವೆಲ್ಲ ಸೈಂಟಿಫಿಕ್ಲಿ ನಾನು ನೋಡಿದೆ. ಈಗ ಏನಾಗಿದೆ, 365 ಡೇಸ್ ಬಿಡೋಂಥ ಮ್ಯಾಂಗೋಗಳು ಬಂದಿದ್ದಾವೆ, ನಮ್ಮಲ್ಲೇ ಇದ್ದಾವೆ ಗಿಡಗಳಿಗೆ. ಟ್ರಯಲ್ಗೆ ಹಾಕಿದ್ದೀವಿ 365 ದಿನ ಅನ್ನತ್ತೆ. ಸೊ ಸಮ್ವೇರ್ ಯು ಆರ್ ಡಿಸ್ಟರ್ಬಿಂಗ್ ದಟ್ ಇದಲ್ವಾ, ಯಾವಾಗಾದ್ರೂ ಕಿವಿ ಸಿಗ್ತಾ ಇರುತ್ತೆ. ಬಿಕಾಸ್ ಸೈಂಟಿಫಿಕಲಿ ನಾವು ಮಾಡಿಫೈ ಮಾಡಿ ಬೆಳೀತಾ ಇದ್ದೀವಿ. ವಾಟ್ ಇಟ್ ಈಸ್. ಈಗ ಇದು ಹೆನ್ನ ತಗೊಳ್ಳಿ. ಏನಕ್ಕೆ ಇದು ಹೆನ್ನ ಅಂದರೆ, ಈ ಎಲೆಗಳಲ್ಲಿ ಸರ್ಟನ್ ಕಾಂಪೌಂಡ್ಸ್ ಇದೆ. ಇದನ್ನೇನು ಮಾಡ್ತಾಯಿದ್ರು, ಇದನ್ನ ಪೂರ್ತಿ ಪೇಸ್ಟ್ ಥರ ಮಾಡಿಬಿಟ್ಟು ಕೈಗೆ ಹಚ್ತಾ ಇದ್ರು ಆ ಟೈಮಲ್ಲಿ. ಯಾಕೆ ಅಂದರೆ ಟು ಕಂಟ್ರೋಲ್ ದಿ ಹೀಟ್, ಟು ಗಿವ್ ಎ ಗುಡ್ ದಿಸ್ ಥಿಂಗ್ ಟು ದಿ ಸ್ಕಿನ್. ಇನ್ನೇನು ಇರಲಿಲ್ಲ ಅದರಿಂದೆಲ್ಲ. ತಲೆಗೆ ಹಚ್ತಾ ಇದ್ರು. ತಲೆಯಲ್ಲಿ ಅಷ್ಟೇ ಹೀಟ್ ಆದರೂ ಕಂಟೆಂಟ್ ಆಗ್ತದೆ. ಯಾಕಂದರೆ ದಿಸ್ ಕಂಟೆಂಟ್ ಸಚ್ ಕಾಂಪೌಂಡ್ಸ್. ಮನೆ ಹತ್ರ ಒಂದು ಹಾಕ್ಕೊತಾ ಇದ್ರಿ ಗಿಡನ, ನೀವು ನೋಡಿರ್ಬೋದು. ಹಿಂದೆ ಹಳ್ಳಿಗಳಲ್ಲಿ ಮನೆ ಹತ್ರ ಒಂದು ಗಿಡ ಹಾಕೋ, ಏನೇನು ಗಿಡ ಹಾಕ್ಕೊತಾ ಇದ್ವಿ, ಒಂದು ತುಳಸಿ ಹಾಕ್ಕೊತಾ ಇದ್ವಿ, ಇದ್ದೇ ಇರ್ತಾ ಇತ್ತು. ಒಂದು ದಾಸವಾಳದ ಗಿಡ ಇರ್ತಾ ಇತ್ತು, ಒಂದು ಇದ್ರದ್ದು ಇರ್ತಾ ಇತ್ತು ನಮ್ಮ ಹತ್ರ ಮನೆಗಳ ಹತ್ರ. ಅಲೋವೆರಾ ಏನಕ್ಕೆ, ಅಲೋವೆರಲ್ಲಿ ರೀಸೆಂಟ್ ಸ್ಟಾರ್ಟ್ ಆಗಿದ್ದು ಸಾಹೇಬ್ರೆ. ಅಲೋವೆರಾ ಹಿಂದೆ ಇರಲಿಲ್ಲ. ಅಲೋವೆರಾ ನಾನು ನೋಡಿದ್ದೆಲ್ಲ 20 ವರ್ಷಗಳಿಂದ ಈ ಕಡೆಗೆ ಅಲೋವೆರಾ ಹಾಕ್ಕೊಳೋದು. ನಮ್ಮಲ್ಲಿ ಮೊದಲು ಹಾವು ಕಳ್ಳಿ ಹಾಕ್ಕೊತಾ ಇದ್ರು. ನಾನು ತೋರಿಸ್ತೀನಿ ನಿಮಗೆ. ಅದು ಶೋ, ಅದು ಯಾರೋ ತಂದು ಹಾಕಿದ್ರು, ಅದು ತುಂಬ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದೇನಾಗ್ಬಿಡುತ್ತೆ, ಕೆಲವು ಪ್ಲಾಂಟ್ಗಳು ಎಲ್ಲ ಅಕ್ವೈರ್ ಮಾಡ್ಕೊಂಡು ಬೇರೆಯವ್ರನ್ನೆಲ್ಲನೂ ಇದು ಡಾಮಿನೇಟ್ ಮಾಡಿಬಿಡ್ತವೆ, ಇನ್ವೇಸಿವ್ ಆಗಿಬಿಡ್ತವೆ. ತುಂಬ ಇದೆ ಇನ್ವೇಸಿವ್ ಆಗಬಾರ್ದು, ಅದನ್ನ ನೋಡ್ಕೋಬೇಕು. ಈಗ ನೆಕ್ಸ್ಟ್ ಏನಾಯಿತು, ಇಲ್ಲಿ ನಾನು ದಾಸವಾಳ ಹಾಕಿದ್ದೀನಿ, ಡಿಫ್ರೆಂಟ್ ದೊಡ್ಡ ದಾಸವಾಳ. ಇದ್ರ ಎಲೆ ಮತ್ತು ಅದ್ರ ಎಲೆ ಡಿಫ್ರೆನ್ಸ್ ನೋಡಿ. ಇದು ಪರ್ಪಸ್ ಬೇರೆ, ಅದ್ರ ಪರ್ಪಸ್ ಬೇರೆ. ಅದನ್ನ ಹೇಳಿದೆ ನಾನು, ಮೆಡಿಸಿನಲ್ ಪರ್ಪಸ್ ಅಂತ. ದಿಸ್ ಇಸ್ ನಾಟ್ ಫಾರ್ ದಿ ಮೆಡಿಸಿನಲ್ ಪರ್ಪಸ್. ಈ ದಾಸವಾಳದ ಹೂವು ಕಿತ್ಕೊಂಡು ಹೋಗ್ಬಿಟ್ಟು ನಾನು ಹಾಕ್ಬಿಟ್ಟು ನನಗೆ ಮೆಡಿಸಿನ್ ಎಫೆಕ್ಟ್ ಬರ್ಬೇಕಾದ್ರೆ ಬರೋದಿಲ್ಲ. ಈಗ ಫಾರಮ್ ಹುಲ್ಲು ಅಂತ ನಮ್ಮಲ್ಲಿ ಸಿಗ್ತಾ ಇದೆ, ಹಸುಗಳಿಗೆ ಆಗ್ತಾ ಇದೆ. ಅದನ್ನ ಕೊಯ್ಕೊಂಡು ಹೋಗ್ಬಿಟ್ಟು ಟೀಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ನನಗೆ ಟೀ ಟೇಸ್ಟ್ ಬಂದಿಲ್ಲ ಅಂದರೆ ಫಸ್ಟ್ ಯು ನೀಡ್ ಟು ನೋ ವಿಚ್ ಪ್ಲಾಂಟ್ ಇಟ್ ಈಸ್. ಅದೀಗೇನಾಗುತ್ತೆ, ನನ್ನಲ್ಲಿ ಬೆಳೆಯುವಂಥ ಲೆಮನ್ ಗ್ರಾಸು ಮತ್ತು ಇದರಲ್ಲಿ ಸುಮಾರು ವೆರೈಟೀಸ್ ಇದ್ದಾವೆ. ಅದರಲ್ಲಿ ವೆರೈಟಿ ಇದ್ದಾವೆ. ಇದೇ ಇದನ್ನು ಕೇರಳದಲ್ಲಿ ಬೆಳೀತಾರೆ, ಇದೇ ಇದನ್ನು ರಾಜಸ್ಥಾನದಲ್ಲಿ ಬೆಳೆ, ಎಫೆಕ್ಟ್ ಡಿಫ್ರೆಂಟ್ ಇರುತ್ತೆ. ಅಲ್ಲಿನ ಎನ್ವೈರ್ಮೆಂಟು, ವಾಟರ್ ಏನು ತೊಗೊತ, ಇದಕ್ಕೆ ಟಾಕ್ಸಿಕ್ ವಾಟರ್ ಬೆಳೆದ್ರೆ ಟಾಕ್ಸಿಕ್ ಕಂಟೆಂಟ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಪ್ಯೂರ್ ವಾಟ್ರಲ್ಲಿ, ಈಗ ನಾನು ರೈನ್ ವಾಟರ್ ಅಷ್ಟೇ ಯಾಕೆ ಸ್ಟೋರ್ ಮಾಡ್ತೀನಿ,
ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಎ ಗುಡ್ ಕ್ರಾಪ್. ಅರ್ಥ ಆಯ್ತಾ? ಇದು ಎಲ್ಲ ಮಾಡ್ಕೋಬೇಕು. ಈಗ ಯಾಕೆ ನಾವು ರೈನ್ ಡಿಪೆಂಡೆಂಟು ಇನ್ನೊಂದು ಡಿಪೆಂಡೆಂಟ್ ಆಗ್ತೀವಿ ಅಂದರೆ ಇದೇ ಕಾರಣಕ್ಕೆ. ಅದಕ್ಕೆ ಹೇಳೋದು ಎಲ್ಲ ಎಕ್ಸೆಸಿವ್ ಮೈನಿಂಗ್ ಮಾಡಬೇಡಿ ವಾಟರ್ನ ಅಂತ ಹೇಳ್ತೀವಿ. ಯಾರೋ ಇಂಡಸ್ಟ್ರಿ ಬರ್ತಾನೆ ನೋಡಿ, ಅಲ್ಲೇ ಒಂದು ಯಾವನೋ ಇಂಡಸ್ಟ್ರಿ ಆಗ್ತದೆ, ಸಿಕ್ಕಾಪಟ್ಟೆ 1000 ಲೀಟರ್ ನೀರನ್ನ ತೆಗೆದು ಕಳಿಸ್ತಾ ಇದ್ದಾನೆ ಹೊರಗಡೆ. ಅದನ್ನ ಮಿಕ್ಸ್ ಮಾಡಿ ಈಗ ಯಾರು ಅದನ್ನ ಪ್ರೊಟೆಕ್ಷನ್ ಕೆಲಸದಿಂದ ನೀರು ಖಾಲಿ ಆಗ್ಬಿಡುತ್ತೆ ಬೋರ್ವೆಲ್ಸಲ್ಲಿ. ನಾವು ಅಗ್ರಿಕಲ್ಚರ್ ಮಾಡೋರು ಎಲ್ಲೋ ಮಾಡೋಣ. ಇದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಇದಿದೆ, ಅದಕ್ಕೆ ಬೋರ್ವೆಲ್ಸ್ಗೆ ಪರ್ಮಿಷನ್ ತೊಗೋಬೇಕಂತ ಗೌರ್ಮೆಂಟಲ್ಲಿ ಇದೆ. ಇಷ್ಟೇ ವಾಟರ್ ತೆಗಿಬೇಕು. ಈಗ ರೀಸೆಂಟಾಗಿ ಒಂದು ಬೋಸರಾಜು ಸಾಹೇಬ್ರು ಒಂದು ಆ್ಯಕ್ಟ್ ಮಾಡಿಸಿದ್ರು. ಏನಂತ, ವಾಟರ್ ತೆಗಿಬೇಕಾದ್ರೆ ಯು ಆರ್ ಅಕೌಂಟಬಲ್ ಫಾರ್ ದಟ್ ಅಂತ ಲೆವಿ ಮಾಡಿ ಅವನ ಮೇಲೆ ಫೀಸಸ್ ಅಂತ. ಯಾಕೆಂದರೆ ದೇ ನೋ ದ ಇಂಪಾರ್ಟೆನ್ಸ್ ಆಫ್ ಇಟ್. ಯು ಕಾಂಟ್ ಎಕ್ಸೆಸಿವ್ಲಿ ಮೈನ್ ದಿ ವಾಟರ್. ಮೈನಿಂಗ್ ಆಫ್ ವಾಟರ್ ಆಸ್ ಗುಡ್ ಆಸ್ ಮೈನಿಂಗ್ ಸಮ್ ಅದರ್ ಮೆಟಲ್. ಇಟ್ ಇಸ್ ಮೋಸ್ಟ್ ಪ್ರೀಸಿಯಸ್ ಮೆಟಲ್ ಅಲ್ವಾ ವಾಟ್ರು. ಈಗ ಇದೆ. ಈಗ ಏನಾದ್ರು ಹೇಳಿದೆ ನಾನೀಗ, ಇದನ್ನೇನು ಯೂಸ್ ಮಾಡ್ತಾರೆ, ಒಂದು ಹೀಟ್ ಕಂಟ್ರೋಲ್ ಮಾಡುತ್ತೆ, ಒಂದು ಸ್ಕಿನ್ ಇದಕ್ಕೆ ಮಾಡುತ್ತೆ. ಕಾರಣ ಇಲ್ಲದ್ರೆ ಏನೂ ಬೆಳೆದಿಲ್ಲ. ನಿಮ್ಮ ಮನೆ ಹತ್ರ ಯಾವುದೇ ಗಿಡ ಕಾಣಿಸಿದೆ ಆಗ್ತಾ ಇದ್ದೀರಾ ರೆಗ್ಯುಲರಲ್ಲಿ ಅಂದರೆ ಆ ಏರಿಯಾಗೆ ಆ ಮೆಡಿಸನ್ನು ಬೇಕಾಗಿದೆ. ಈಗ ಎಷ್ಟು ಮನೆ ಹತ್ರ ತುಳಸಿ ಬರೀ ಪೂಜೆಗೆ ತೋರಿಸ್ತಾ ಇದ್ದಾರೆ ಈಗ. ತುಳಸಿ ಇಸ್ ನಾಟ್ ಫಾರ್ ಓನ್ಲಿ ಫಾರ್ ಪೂಜಾ. ಎಸ್ ಅಫ್ಕೋರ್ಸ್ ಅದಕ್ಕೆ ಅದು ಏನಿದೆ ನಮ್ಮ ರಿಲಿಜನಲ್ಲಿ ಅದಕ್ಕೊಂದು ಸ್ಥಾನ ಇದೆ. ಅದು ಬಿಟ್ಟು ಥಿಂಕ್ ಮಾಡಿ. ತುಳಸಿ 2 ಎಲೆ ಅದು ತಿನ್ಬೇಡಿ. ತುಳಸಿನ ಗ್ರೀನ್ ತುಳಸಿ ಅದು ತೋರಿಸ್ತೀನಿ ನಾನು ನೆಕ್ಸ್ಟು. ತೆಗೆದುಕೊಂಡು ಹಾಗೆ ಸ್ವ್ಯಾಲೋ ಮಾಡಿಬಿಡಿ. ಅದರ ಕೆಮಿಕಲ್ ಕಾಂಪೌಂಡ್ಸು ಹಲ್ಲುಗಳಿಗೆ ಟಚ್ ಆದಾಗ ಇಟ್ ವಿಲ್ ಹ್ಯಾವ್ ಸಮ್ ರಿಯಾಕ್ಷನ್. ದಟ್ಸ್ ವಾಟ್ ಐ ಹ್ಯಾವ್ ಬಿನ್ ಟೋಲ್ಡ್. ಸೈಂಟಿಫಿಕಲಿ ನೀವು ನೋಡ್ಕೋಬೋದು, ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಲಾಜಿಕ್ ಇದೆ. ಯಾರೋ ಒಬ್ಬ ಹೇಳ್ಬೇಕಂತ ತಿನ್ಬಿಡಿ. ಡೈಲಿ ತಿಂತಾರೆ. ನಿಮ್ಗೆ ಯಾವತ್ತು ಈ ಏನಂತೀರಿ ಕೋಲ್ಡ್ ಆಗೋದು, ಜ್ವರ ಬರೋದು ಇದೆಲ್ಲ ಬರೋದಿಲ್ಲ. ನಾನು ಇನ್ನೂ ಅರ್ಬ್ಸ್ ತೋರಿಸ್ತೀನಿ ಯಾವುದಾದ್ರು ನೀವು ಯೂಸ್ ಮಾಡಬೇಕು ಅಂತ. ಈಗ ಲೆಮನ್ ಗ್ರಾಸ್ ಡೈಲಿ ಯೂಸ್ ಮಾಡಿ. ಇದನ್ನು ವಾರಕ್ಕೊಂದು ದಿವಸ ಆಯಿತು ಹಚ್ಬಿಟ್ಟು ಕೈಗಳಿಗೆ ಹಾಕ್ಕೊಳ್ಳಿ, ಪಾದಗಳಿಗೆ ಹಾಕ್ಕೊಳ್ಳಿ. ಯಾರಿಗೆ ಅದು ಹೀಟ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಕಂಟ್ರೋಲ್ ಬರುತ್ತೆ ಅಲ್ವಾ. ಗಿಡ ಬೆಳ್ಕೊಳ್ಳಿ. ಯಾಕೆ ಕೆಮಿಕಲ್ ಇದಕ್ಕೆ ಹೋಗ್ತೀರಾ, ಕೆಮಿಕಲ್ ಪ್ರೊಸೆಸ್ಗೆ? ಮತ್ತೆ ಬಣ್ಣ ಆಗ್ತತ್ತಲ್ಲ ಅದು ಯಾವುದು ಬಣ್ಣ ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ. ಅಲ್ಲಿ ಕೆಮಿಕಲ್ ಯೂಸ್ಡ್ ಬಣ್ಣ ಆಗುತ್ತೆ, ನ್ಯಾಚುರಲ್ ಬಣ್ಣ ಆಗುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದಕ್ಕನ್ನ ಬಣ್ಣ ಹಚ್ಬೇಕಾದ್ರೆ ಏನು ಮಾಡಬೇಡಿ, ಸಿಂಥೆಟಿಕ್ ಕಲರ್ಸ್ ಹಾಕಬೇಡಿ. ಬೀಟ್ರೋಟ್ ತೊಗೊಳ್ಳಿ, ಗ್ರೈಂಡ್ ಮಾಡಿಬಿಟ್ಟು ಹಾಕಿ ನೀವು ಮಾಡೋ ಫುಡ್ಗೆ. ಪಾಲಕ್ ತೊಗೊಳ್ಳಿ, ಗ್ರೈಂಡ್ ಮಾಡಿಬಿಟ್ಟು ಹಾಕಿ, ಗ್ರೀನ್ರಿ ಬರುತ್ತೆ. ಯಾಕೆ ಕೆಮಿಕಲ್ ಎಲ್ಲ ಹಾಕ್ತೀರಾ ನೀವು? ಚಿಲ್ಲಿ ತೊಗೊಳ್ಳಿ, ಫ್ರೆಶ್ ಚಿಲ್ಲಿ, ಟೊಮೊಟೊ ತೊಗೊಳ್ಳಿ, ಮಾಡಿ. ಕೆಚಪ್ ನೀವು ಮಾಡ್ಕೊಳ್ಳಿ. ಮನೇಲಿ ಬರೋದಿಲ್ವಾ? ಕಷ್ಟ. ನಮ್ಮ ಮನೇಲೆಲ್ಲ ನಮ್ಮ ತಾಯಿ ಯಾವುದು ಕೆಚಪ್ ಯೂಸ್ ಮಾಡಲ್ಲ. ಶಿ ನೋಸ್ ವಿಚ್ ವೆಜಿಟೇಬಲ್ ಟು ಬಿ ಫುಡ್ ಪೇರ್ ಅಂತ. ತುಂಬ ಸಿಂಪಲ್ ಇದೆ ಸಾಹೇಬ್ರೆ. ವಿ ಕೇಮ್ ಫ್ರಮ್ ಸಚ್ ಎ ರಿಚ್ ಇದು ನಾಲೆಡ್ಜ್ ಇದೆ ನಮಗೆ. ಬೈ ಬರ್ತ್ ನಮಗೆ ರಿಚ್. ಈಗ ನೋಡಿ ಬರ್ಡ್ಸ್ ಎಷ್ಟು ಸೌಂಡ್ ಬರ್ತಿದೆ ನೋಡಿ, ಎಷ್ಟು ಬರ್ಡ್ಸ್ ಇದೆ ನೋಡಿ ನನ್ನ ಮನೆ. ನೋಡಿ ಆ ರೂಪ ತೋರಿಸಿ ಆ ಕಡೆ ನೋಡಿ ಎಷ್ಟು ಬರ್ಡ್ಸ್ ಓಡಾಡ್ತಾ ಇದ್ದಾವೆ. ಆ ಬರ್ಡ್ಸ್ ಯಾಕೆ ಬರ್ತಾವೆ ಇಲ್ಲಿ? ಆಮೇಲೆ ವೆರೈಟೀಸ್ ಆ ಬರ್ಡ್ಸ್ ಯಾಕೆ ಬರ್ತವೆ? ನೀವು ಕೇಳಿದ್ರೆ ಏನು ಸಾಹೇಬ್ರೆ ಇಷ್ಟೊಂದು ಜಾಗ ಇದು ಕಮರ್ಷಿಯಲ್ ಆಗುವಂಥ ಜಾಗನ ನೀವು ಯಾಕೆ ಮಾಡಿದ್ರಿ ಅಂತ. ಎಲ್ಲರೂ ಬಿಲ್ಡಿಂಗ್ಗಳು ಕಟ್ಬಿಟ್ರೆ ಆ ಬರ್ಡ್ಸ್ ಎಲ್ಲಿ ಹೋಗ್ಬೇಕು, ಆ ಅನಿಮಲ್ಸ್ ಎಲ್ಲಿ ಹೋಗ್ಬೇಕು, ನನಗೆ ನೇಚರ್ ಎಲ್ಲಿ ಹೋಗ್ಬೇಕು? ಎಲ್ಲರಿಗೂ ಒಳ್ಳೇದೇ ಬೇಕು ಎನ್ವೈರ್ಮೆಂಟ್ ನಿಮಗೆ. ಬಟ್ ನೋ ಒನ್ ವಾಂಟ್ಸ್ ಟು ಸ್ಯಾಕ್ರಿಫೈಸ್ ಅಲ್ವಾ. ಸಮೇರಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಸಮೇರಿ ಈಗ ನಾನು ಆಗೆಲ್ಲ ಹೋಗ್ತೀನಿ ಆ ಕಡೆ ಚಿಕ್ಕಮಂಗ್ಳೂರು, ಆ ಕಡೆ ಶಿವಮೊಗ್ಗ. ಎಷ್ಟು ಖುಷಿ ಆಗುತ್ತೆ ರೀ. ನಾವೆಲ್ಲ ಹೆಂಗೆ ಬೆಳೆದ್ವಿ, ನಾವೆಲ್ಲ ಇದೆಲ್ಲ ಹೇಗಿದ್ದು ಗೊತ್ತಾ ಸಾಹೇಬ್ರೆ? ಇಲ್ಲಿ ಈ ಜಾಗದಲ್ಲಿ ಚಂದಾಪುರ ಬಿಟ್ಬಿಟ್ರೆ ನಮ್ಮ ಊರವ್ರಿಗೆ ಎಲ್ಲ ಏನೂ ಇರಲಿಲ್ಲ. ಬರ್ರಿ ಎಲ್ಲ ಭತ್ತ ಬೆಳೆಯೋರು, ಇದು ಬೆಳೆಯೋರು, ತೋಟಗಳು ಮಾಡೋರು. ಎಲ್ಲ ಹೋಯ್ತು ಎಲ್ಲ ಹೋಯ್ತು. ಇದು ನೋಡಿ ಈಗ ಮತ್ತೆ ಅನಾನಸ್, ಪೈನಾಪಲ್ ಇದೆ. ಬನ್ನಿ, ಲೆಮನ್ ಗ್ರಾಸು ಎಗೇನ್ ಇದು ಮತ್ತೇನಾಗಿದೆ ಅಲೋವೆರಾ. ಈಗ ಅಲೋವೆರಾ ಅಲ್ಲಿ ನೋಡಿದ್ರೆ ಗ್ರೀನು, ಇಲ್ಲಿ ನೋಡಿ ಇದಿಲ್ಲ. ಅಲೋವೆರಾ ಏನು ಮಾಡಬೇಕು, ಇಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಮೇಲೆ ಇರೋ ಪದರ ತೆಗಿಬೇಕು. ತೆಗೆದುಬಿಟ್ಟು ಅದರಲ್ಲಿರೋಂಥ ಲೋಳೆ ರಸ ತೊಗೊಂಡ್ರೆ ಈಗ ನೋಡಿ ಅದಕ್ಕೆ 200 ರೂಪಾಯಿ 300 ರೂಪಾಯಿ ಕೊಡ್ತೀರಾ ಲೀಟ್ರಿಗೆ. ನೀವು ಮಾಡ್ಕೊಳಕ್ಕಾಗಲ್ವ ಒಂದು ಅಲೋವೆರಾ ಹಾಕಿ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಸರ್, ಗೊನೆ ಬಲ್ತಾಗಿದೆ, ಅದು ಬೆಂಡಾಗಿದೆ. ಈಗ ಅದು ಕಟ್ ಮಾಡ್ಕೊಂಡು ಹೋಗ್ತೀವಿ. ವಿತಿನ್ 1 ವೀಕ್ಸ್ ಟೈಮ್ ಅದು ಹಣ್ಣಾಗ್ಬಿಡುತ್ತೆ. ಆಯಿತಾ? ಅದು ಹೋಯ್ತು. ನೆಕ್ಸ್ಟ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ. ಇದು ಈ ಗೊನೆ ತೆಗಿತೀವಿ. ಈಗ ತೆಗಿತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಅದು ಆ ಥರ ಅದು ಮಾಡ್ಕೊತ ತೆಗಿತಾ ಇರಬೇಕು, ಬರ್ತಾ ಇರುತ್ತೆ. ಈಗ ನೋಡಿ ನೀವು ಈ ಗೊನೆ ಆದಮೇಲೆ ನೋಡಬೇಕು ನೆಕ್ಸ್ಟ್ ಯಾವ ಗೊನೆ ರೆಡಿ ಇದೆ. ಈಗ ಹೇಗೇನು ವುಡ್ ಆಫಲ್ಲು ಇಲ್ಲಿ ಹಾಕಿದ್ದೀನಿ, ಇದಕ್ಕೆ ಹಾಕಿದ್ದೀನಿ. ಬನ್ನಿ, ಒಂದು ಇಂಪಾರ್ಟೆಂಟ್ ಪ್ಲಾಂಟ್ ತೋರಿಸ್ತೇನೆ. ಮತ್ತೆ ಎಲ್ಲ ಅದೇ. ಈಗ ನೋಡಿ ಯಾವುದ್ರ ಮೇಲೆ ಯಾವ ಡಿಪೆಂಡೆಂಟ್ ಆಗುತ್ತೆ. ಅಲ್ಲದೆ ಏನು ಹಾಕಿದ್ದೀನಿ, ಮೊರಂಗ ನುಗ್ಗೆಕಾಯಿ ಸೊಪ್ಪು ಹಾಕಿದ್ದೀನಿ. ಅದೊಂದು ಇದು ಕೊಡುತ್ತೆ, ಅದಕ್ಕೆ ಸಪೋರ್ಟ್ ಆಗಿದೆ. ಇಲ್ಲಿ ನೋಡಿ, ನೀವು ಹೋಗಿ ಟರ್ಮರಿಕ್ ತೊಗೊತೀರಾ. ನೋಡಿ ನಾವೆಲ್ಲ ಟರ್ಮರಿಕ್ ಬೆಳೆದಿದ್ದೀವಿ ಆಲ್ರೆಡಿ. ಟರ್ಮರಿಕ್ ರೆಡಿ ಇದೆ, ಅದು ತೆಗಿಬೇಕಾಗಿದೆ ಅಷ್ಟೇ. ನ್ಯಾಚುರಲ್ ಟರ್ಮರಿಕ್ ಇದು. ಇಲ್ಲ ನೋಡಿ, ಇದೇ ಟರ್ಮರಿಕ್ಕು. ಅದ್ರ ಒಳಗಡೆ ಒಳ್ಳೆ ಇದಿರುತ್ತೆ, ನ್ಯಾಚುರಲಿ ಗ್ರೋನ್ ಟರ್ಮರಿಕ್. ಈಗ ಅದು ಕೆಳಗಿಂದ ಗಡ್ಡೆ ಬರ್ತಾವ. ಗಡ್ಡೆ ಬರ್ತೈತೆ. ಅದು ಏನು ಮತ್ತೆ ಪ್ರೊಸೆಸ್ ಮಾಡ್ಬೇಕಾ? ಸೇಮ್ ಜಿಂಜರ್ ಫ್ಯಾಮಿಲಿ ಥರ ಟ್ಯೂಬರ್ಸ್ ಇರುತ್ತೆ. ಟ್ಯೂಬರ್ಸ್ ಯೂನಿಟ್ ಡ್ರೈ ಇಟ್ ಅಂಡ್ ಇದು ಮಾಡ್ಕೋಬೇಕು ಸಾಹೇಬ್ರೆ. ಏನಿಲ್ಲ ಅದರಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ನೀವು ಯೂಸ್ ಮಾಡಿ, ಯು ವಿಲ್ ಎಂಜಾಯ್ ದಟ್ ಟೇಸ್ಟ್. ಈಗ ಹೇಳಿದೆ ನಾನು, ಅಗಸೆ ಗಿಡ ಅಂದ್ಬಿಟ್ಟು ಹೋಗ್ಬಿಟ್ಟು ಆನ್ಲೈನಲ್ಲಿ ಏನೇನೋ ತೆಗೆಸ್ಕೊಂಡು ತಿಂತೀರ. ಇದು ನ್ಯಾಚುರಲಿ ಗ್ರೋನ್ ಅಗಸೆ ಗಿಡ. ಇಲ್ಲಿ ನೋಡಿ, ಇಲ್ಲಿ ಬೀಜ ಬರ್ತಾ ಇದೆ, ಇಲ್ಲಿ ಕಾಯಿ ಇಲ್ಲಿದೆ, ಸೊಪ್ಪು ಇಲ್ಲಿದೆ, ಫ್ರೆಶ್ಶು. ಎಲ್ಲಾನ ಡಸ್ಟು ಗಿಸ್ಟ್ ಏನಾನ ಇದೆಯಾ ಅದರಲ್ಲಿ? ಈ ಥರದ್ದು ತಿನ್ಬೇಕಲ್ವ ನೀವು?
ಸಾಹೇಬ್ರೆ ನೀವು ತಿನ್ನೋದು ಕಂಟಾಮಿನೇಟೆಡ್, ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹೆಲ್ತಿ ಲೈಫ್, ಎಲ್ಲಿ ಬರುತ್ತೆ ಅದು? ಏನು ಮಾಡ್ತೀರಾ? ಎಲ್ಲ ಚರಂಡಿಗಳಿಗೆಲ್ಲ ಕೆಮಿಕಲ್ ಯೂಸ್ ಮಾಡೋದು ಮನೆಗಳಲ್ಲಿ, ಬಿಟ್ಬಿಡ್ತೀರಾ ಡ್ರೈನೇಜಿಂದ ಕೆರೆಗೆ ಬರುತ್ತೆ, ಕೆರೆಯಿಂದ ಮತ್ತೆ ಇದಕ್ಕೆ ಬರುತ್ತೆ, ಅದೇ ನೀರು ಯೂಸ್ ಮಾಡ್ತಾರಲ್ವ ಎಲ್ಲನೂ. ನಿಮ್ಮ ಮತ್ತೆ ಎಲ್ಲಿ ಇದು ಸಿಗುತ್ತೆ ಪ್ಯೂರು? ಯಾಕೆ ಈಗ ಹೋಗಿ ಚಿಕ್ಕಮಂಗ್ಳೂರು, ಶಿವಮೊಗ್ಗ ಆ ಕಡೆ ಎಲ್ಲ ಹೋಗಿ ಈಗ ಆರಾಮಾಗಿದ್ದಾರೆ ಅವರೆಲ್ಲ. ಆ ಬೀರೂರು ಆ ಕಡೆ ಎಲ್ಲ ಹೋಗಿ ಆರಾಮಾಗಿದ್ದಾರೆ ಅವರು. ಉತ್ತರಾಖಂಡಲ್ಲೆಲ್ಲ ಹೋಗಿ, ನಮ್ಮ ಹಲ್ದ್ವಾನಿ ಕಡೆ ಹೋಗಿ, ನಮ್ಮ ರಾಣಿಕೇತ್ ಕಡೆ ಹೋಗಿ, ಇದ್ರ ಕಡೆ ಹೋಗಿ, ಅಲ್ಲೆಲ್ಲ ಜೋಶಿಮಠದ ಕಡೆ ಎಲ್ಲ ಹೋಗಿ, ಏನಿದೆ, ಏನು ಕಂಟಾಮಿನೇಷನ್ ಇಲ್ಲ, ಅವರು ಆರಾಮಾಗಿದ್ದಾರೆ. ಓನ್ಲಿ ಪೀಪಲ್ ವಿ ಆರ್ ಗೆಟಿಂಗ್ ಕಂಟಾಮಿನೇಟೆಡ್ ಬಿಕಾಸ್ ಸಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ದೇರ್ ಈಸ್ ಎ ಈಕ್ವೇಷನ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ದಿ ಸಸ್ಟೈನಬಿಲಿಟಿ, ಎನ್ವಿರಾನ್ಮೆಂಟ್. ಇದು ಒಂಥರ ಇದು ಟ್ರಯಾಂಗಲ್ ಇದೆ. ಇದಕ್ಕೆ ಮಾಡಿದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ. ನಿಮಗೆ ಡೆವಲಪ್ಮೆಂಟ್ ಮಾಡಬೇಕು ಅಂದಾಗ ರಿಸೋರ್ಸಸ್ಸು ನೀವು ತೆಗಿಲೇಬೇಕು. ನಾವೇನು ಮಾಡ್ತೇವೆ, ರಿಸೋರ್ಸಸ್ ಎಲ್ಲ ನಮ್ಮ ದೇಶದಲ್ಲೇ ತೆಗೆದು ಮ್ಯಾನುಫ್ಯಾಕ್ಚರ್ ಮಾಡಿ ದುಡ್ಡೇನೋ ತೊಗೊಂಡ್ಬಿಡ್ತೀರ. ನಾಳೆ ದಿನ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಖಾಲಿ ಆಗೋಯ್ತು, ಅವಾಗ ಏನು ಮಾಡ್ತೀರಾ? ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್ ಆಗಬಾರ್ದು. ಈಗ ತುಂಬ ಡೆವಲಪ್ಡ್ ಆಗಿರೋ ಕಂಟ್ರೀಸು ರಿಸೋರ್ಸಸ್ನ ಅವರು ಕಂಟ್ರೋಲ್ ಮಾಡಿದ್ದಾರೆ. ಕನ್ಸರ್ವಿಂಗ್ ರಿಸೋರ್ಸಸ್. ದೇ ಆರ್ ಆಸ್ಕಿಂಗ್ ಥರ್ಡ್ ಡೆವಲಪಿಂಗ್ ಕಂಟ್ರೀಸು ಮತ್ತು ಅಂಡರ್ ಡೆವಲಪ್ ಕಂಟ್ರೀಸ್ಗೆ ತೊಗೊಂಡ್ಬಿಡ್ತಾರೆ. ಆಫ್ರಿಕಾ ಏನು ಮಾಡ್ತೀರಿ? ಈಗ ನೋಡ್ತಾರೆ, ನೀವು ಇದು ಬಂದವರಲ್ಲಿ, ಯು ಬೀನ್ ದೇರ್ ಇನ್ ದಿ ಆಫ್ರಿಕಾ, ಯು ವೆರಿ ವೆಲ್ ನೋ ಹೌ ದಿಸ್ ಪೀಪಲ್ ಆರ್ ಯೂಸಿಂಗ್ ದೋಸ್ ಕಂಟ್ರೀಸ್. ಈಗ ನೋಡಿ ಮಾಲ್ಟಾ ಬಗ್ಗೆ ಮಾತಾಡ್ತಾ ಇದ್ವಿ ಸಾಹೇಬ್ರೆ. ಇದು ಹೇಗೆ ಅಂದರೆ, ಈ ಗಿಡ ಇದು ಒಂದು ಸತಿ ಬಂದ್ಬಿಟ್ಟ ಮೇಲೆ ನೋಡಿ ಈ ಥರ ಗೊಂಚಲು ಬಿಟ್ಟಿರುತ್ತೆ. ಈಗ 1 kg ಆರೆಂಜ್ ತೊಗೊಳಕ್ಕೆ ಹೋದ್ರೆ ಒಂದೊಂದು ಟೈಮಲ್ಲಿ 150-200 ರೂಪಾಯಿ ಆಗುತ್ತೆ ನೀವು ಜ್ಯೂಸ್ ಮಾಡೋದಕ್ಕೆ. ಈಗ ಇದು ಗೊಂಚಲು ಬಂದ್ಬಿಟ್ರೆ ಎಷ್ಟು ಬೇಕಾದ್ರೂ ಜ್ಯೂಸ್ ಮಾಡಿ ಕುಡಿತಾರ್ರಿ ನೀವು. ಮಾಲ್ಟಾ ಅಂದ್ಬಿಟ್ಟಿದ್ದು. ಓಕೆ, ಈ ಕಡೆ ಮೂಸಂಬಿನೂ ಅಲ್ಲ, ಆ ಕಡೆ ಆರೆಂಜು ಅಲ್ಲ, ಈ ಕಡೆ ಲೆಮನ್ನು ಅಲ್ಲ, 3 ಸೇರಿದಂತ ಒಂದು ಹಣ್ಣು. ಇದು ಬರುತ್ತೆ, ತುಂಬ ದೊಡ್ಡ ಮರ ಆಗುತ್ತೆ. ಈಗ ಓಕೆ ಬನ್ನಿ ನೆಕ್ಸ್ಟ್. ನಾನು ಹೇಳಿದೆ, ತುಂಬ ಜನ ಈ ಡಯಾಬಿಟೀಸ್ ಅಂತ ಒದ್ದಾಡ್ತಾ ಇದ್ದಾರೆ ಪಾಪ. ಸಾಹೇಬ್ರೆ, ಈ ಎಲೆ ತಿಂದುಬಿಟ್ರೆ, ಈಗ ನಾನು ಈಗ ಎಲೆ ತಿನ್ನಿಸ್ಬಿಟ್ರೆ ನಿಮಗೆ, ನೀವು ಕಾಫಿನೂ ಕುಡಿಯಲ್ಲ, ಟೀನೂ ಕುಡಿಯಲ್ಲ, ಏನು ಟೇಸ್ಟ್ ಸಿಕ್ಕಲ್ಲ ನಿಮಗೆ. ಈ ಎಲೆ ತಿಂದುಬಿಟ್ಟು ಹೋಗ್ಬಿಟ್ಟು ನೀವು ಗುಲಾಬ್ ಜಾಮೂನ್ ತಿನ್ನಿ, ಎಫೆಕ್ಟ್ ಮಾಡಲ್ಲ. ಏನು ನಿಮ್ಮಲ್ಲಿ ಆಗುತ್ತೆ, ಈಗ ಡಯಾಬಿಟೀಸ್ ಬಂದಾಗ ಏನಾಗುತ್ತೆ, ಟೈಪ್ 2 ಡಯಾಬಿಟೀಸ್ ಬಂದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ವಾಟ್ ಎವರ್ ಇನ್ಸುಲಿನ್ಸ್ ಕಮ್ಸ್, ಪ್ಯಾಂಕ್ರಿಯಾಸ್ ಬೀಟಾ ಸೆಲ್ಸ್ ಇರೋದಿಲ್ಲ. ಆ ಬೀಟಾ ಸೆಲ್ಸ್ ಯಾವಾಗ ಇದಾಗೋದಿಲ್ಲ, ನಿಮ್ಮ ಬ್ಲಡ್ಗೆ ಇದು ಹೋಗೋದಿಲ್ಲ, ಇದು ಇನ್ಸುಲಿನ್. ಅವು ಹೋಗದಿದ್ದ ಆಕ್ಸಿಜನ್ ಸಪ್ಲೈ ಇದಾಗೋದಿಲ್ಲ, ಅದು ಕರೆಕ್ಟಾಗಿ ಬರ್ನ್ ಆಗೋದಿಲ್ಲ. ಸೊ ಯು ಫೀಲ್ ದಟ್ ಅಲ್ವಾ. ಸಿ ಮೋಸ್ಟ್ ಡೇಂಜರಸ್ ಡಿಸೀಸ್ ಇಸ್ ಡಯಾಬಿಟೀಸ್. ಇಟ್ ಇಸ್ ಕಾಲ್ಡ್ ಡೈ ಬೈ ಬಿಟ್ಸ್ ಅಂತ. ಬಿ ಎಂ ಹೆಗ್ಡೆ ಸಾಹೇಬ್ರದ್ದು ಲೆಕ್ಚರ್ ಕೇಳ್ತಾ ಇದ್ದೆ, ಅವ್ರು ಖಾದರ್ ಸಾಹೇಬ್ರದ್ದು ಲೆಕ್ಚರ್ಗಳು ಕೇಳ್ತಾ ಇದ್ದೆ ನಾನು. ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಅವ್ರು ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ, ಜನಗಳಿಗೆ ಸಿಂಪ್ಲಿಸಿಟಿ ಅರ್ಥ ಆಗೋದಿಲ್ಲ. ವಿ ನೀಡ್ ಟು ಗೋ ಅಂಡ್ ಟೇಕ್ ದಟ್ ಇಂಗ್ಲೀಷ್ ಮೆಡಿಸಿನ್. ಬೆಳಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಒಂದು ಮಾತ್ರೆ. ಕೆಲವ್ರು ನೋಡಿದ್ದೀನಿ ಊಟ ಮಾಡಲ್ಲ, ಬರೀ ಮಾತ್ರೆ ತಿಂತಾರೆ. ಬಟ್ ಸಾಹೇಬ್ರೆ, ಟು ಬಿ ಆನೆಸ್ಟ್ ವಿತ್ ಯು, ನಾನು ಇವತ್ತವರೆಗೂ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿಲ್ಲ. ನಾನು ಇವತ್ತವರೆಗೂ ಇಂಗ್ಲೀಷ್ ಮಾತ್ರ ತಿಂದಿಲ್ಲ. ಯಾರು ನಂಬ್ತಾರ ಬಿಡ್ತಾರೆ, 46-47 ವರ್ಷ ನೀವು ನಾವು ಇಲ್ಲ. ಯಾಕಂದರೆ ನಾವು ಡಿಫೆನ್ಸಲ್ಲಿ ಇದು ಬಂದವರು, ನಮ್ಗೆ ಹಿಂಗೆ ನಾವು ಹೋಗ್ತಾ ಇರ್ತೀವಿ. ಆ ಮೆಡಿಸಿನ್ಸ್ ಎಲ್ಲ ಜೀವನ ಮಾಡ್ತಾರೆ ಕೆಲವರು. ಸಿ ಇಸ್ ಒನ್ಸ್ ಯು ಟೇಕ್ ಎ ಮೆಡಿಸಿನ್, ಸಮ್ ಮೆಡಿಸಿನ್ಸ್ ಆರ್ ಹ್ಯಾಬಿಟ್ ಫಾರ್ಮಿಂಗ್, ಡಿಪೆಂಡೆನ್ಸಿ. ಇದು ಆಯುರ್ವೇದಿಕಲ್ಲಿ ಯಾವುದ್ರಲ್ಲಿ ಇಲ್ಲ. ಅದು ಯಾವ ಆಯುರ್ವೇದಿಕ್ ಇದು ನಿಮಗೆ ಡಿಪೆಂಡೆನ್ಸಿ ಹ್ಯಾಬಿಟ್ ಫಾರ್ಮಿಂಗ್ ಇಲ್ಲ. ತುಂಬ ಜನಕ್ಕೆ ಪ್ರಾಬ್ಲಮ್ ಏನು, ಹೊಟ್ಟೆ ಕರೆಕ್ಟಾಗಿ ಕ್ಲೀನ್ ಆಗಲ್ಲ. ಯಾವಾಗ ಹೊಟ್ಟೆ ಕರೆಕ್ಟಾಗಿ ಕ್ಲೀನ್ ಆಗಲ್ಲ, ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗುತ್ತೆ, ಡಯಾಬಿಟೀಸ್ ಬಂದೇ ಬರುತ್ತೆ. ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದರೆ ನೆಕ್ಸ್ಟ್ 5 years ನಿಮ್ಗೆ ಡಯಾಬಿಟೀಸ್ ಬರುತ್ತೆ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನೋಡಿರೋದು ನಾನು. ಆ ಕಾರಣಕ್ಕೆ ಹೇಳ್ತಾರೆ, ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಲೈಫ್ ಸ್ಟೈಲ್, ಬೈ ಪ್ರಾಡಕ್ಟ್ ಆಫ್ ಲೈಫ್ ಸ್ಟೈಲ್. ನಾನು ಹೇಳ್ತೇನೆ ಸಾಹೇಬ್ರೆ, ಈಗ ಸಿಂಪಲ್ ಆಗಿ ಅರ್ಥ ನಾನು ನೋಡಿರೋದು. ಯಾವಾಗ ನಿಮ್ಗೆ ಹೊಟ್ಟೆಯಲ್ಲಿ ಕರೆಕ್ಟಾಗಿ ಮೋಷನ್ ಪಾಸ್ ಆಗ್ತಾ ಇಲ್ವಾ ಸಾಹೇಬ್ರೆ, ನೆಕ್ಸ್ಟ್ 5 years ಯು ಬಿ ರೆಡಿ ದಟ್ ಯು ವಿಲ್ ಒಂದು ಫುಲ್ಲು ನಿಮಗೆ ಫ್ಯಾಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ನಿಮ್ಮ ಪ್ಯಾಂಕ್ರಿಯಾಸ್ದು ಉದರಾಗ್ನಿ ಅಂತ ಇದ್ರು. ನಮ್ಮ ಇದರಲ್ಲಿ ನೋಡಿದ್ರೆ ಆಯುರ್ವೇದದಲ್ಲಿ ಉದರಾಗ್ನಿ ಬರಬೇಕು ಅಂತಾರೆ. ಆ ಉದರಾಗ್ನಿ ವೀಕ್ ಆಗಿಬಿಡುತ್ತೆ. ದ ಮೂಮೆಂಟ್ ಉದರಾಗ್ನಿ ಇಸ್ ವೀಕ್, ಹೊರಗಡೆ ತಿಂದಿದ್ದೆಲ್ಲ ಅಲ್ಲೇ ಇದೆ, ಕೆಲಸ ಮಾಡಲ್ಲ ನೀವು, ಸೆಡೆಂಟರಿ ಲೈಫ್ ಸ್ಟೈಲು, ಏನಾಗುತ್ತೆ, ವಾಟ್ ಹ್ಯಾಪನ್ಸ್. ಈಗ ನೋಡಿ, ಈ ಎಲೆ ತಿಂದುಬಿಡಿ, ಟ್ರೈ ಮಾಡಿ ಸರ್. ಇದೇ ಎಲೆನ ಯೂಸ್ ಮಾಡ್ತಾ ಇರೋದು ನಿಮ್ಮ ಮಧುನಾಶಿನಿ ಟ್ಯಾಬ್ಲೆಟ್ ಮಾಡೋದಕ್ಕೆ. ಆಯ್ತಾ ಸರ್, ರುಮೂರ್ ಅಂತಾರೆ ಇದನ್ನ, ಮಧುನಾಶಿನಿ ಮಾಡೋದಕ್ಕೆ ಇದೇ ಯೂಸ್ ಮಾಡ್ತಾ ಇರೋದು. ನೀವು ತಿಂದು ನೋಡಿ, ಮತ್ತೆ ಆಮೇಲೆ ನಿಮಗೆ, ಯಾಕಂದರೆ ನಾನು ಟೀ ಕುಡಿಸ್ಬೇಕು ಅದರಿಂದ ಕೊಡ್ತಾ ಇಲ್ಲ, ಇಲ್ಲಾಂದರೆ ಕೂಡ ಮೇಡ್ ಯು ಟೀ ಪೂರ್ತಿ ದಿನ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನೋಡಿ ಸರ್, ಇದೇನಾಗಿದೆ, ಇದು ಒಂದು ಥರದ ಇದು ಸಪೋಟ, ಬಾಳೆಹಣ್ಣು ಥರ ಬರುತ್ತೆ ಈ ಸಪೋಟ. ಸೇಮ್ ಲೈಕ್ ಬನಾನಾ ಥರ ಬರೋ ಸಪೋಟ ಇದು. ಇದೊಂದು ವೆರೈಟಿ ಎಲ್ಲ ನೋಡಿದ್ದೆ, ತಂದು ಹಾಕಿದ್ದೀನಿ, ನೋಡಬೇಕು ಹೆಂಗೆ ಬರುತ್ತೆ. ಬನ್ನಿ ಮತ್ತೆ ಬಾಳೆಹಣ್ಣು ತೋರಿಸ್ತೀನಿ ಬನ್ನಿ. ಈಗ ಎಷ್ಟು ಇದು ನೋಡ್ಕೊಂಬಂದ್ರಿ ನೋಡಿ ಸರ್, ಮಿನಿ ಫಾರೆಸ್ಟ್ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ನಾವು ಏನು ತೆಗಿತೀವಿ ಅದನ್ನ ಮತ್ತೆ ಹಾಕ್ತೀವಿ ಗೊಬ್ಬರ ಆಗೋದಕ್ಕೆ.
ವೇಸ್ಟ್ ಮಿಕ್ಸರ್ ನೋಡಿ ಸರ್, ಅಲ್ಲೊಂದು ಗೊನೆ ರೆಡಿ ಇದೆ, ಹಾಂ ಹಾಂ ಅಲ್ಲೊಂದು ಗೊನೆ ರೆಡಿ ಇದೆಯಲ್ಲ, ಬನ್ನಿ ಈ ಕಡೆ. ಇಲ್ಲಿ ನೋಡಿ, ಇಲ್ಲೊಂದು ಗೊನೆ ರೆಡಿ ಇದೆ. ಎಸ್, ಹೂವು ನೋಡಿ, ಅದು ಒಂದಾದ್ಮೇಲೆ ಒಂದು. ನೋಡಿ ಏನು ಹೊಡೆದಾಡ್ತಾ ಇದೆ, ಎಷ್ಟೊಂದು ಇದರ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ನೋಡಿ ಅಲ್ಲಿ, ಹಾಂ ಅಲ್ವಾ? ಅವೆಲ್ಲ ಅಲ್ಲಿ ಹೋಗ್ಬೇಕು. ಈಗ ನಾನೆಲ್ಲ ಬಿಲ್ಡಿಂಗ್ ಕಟ್ಬಿಟ್ರೆ ಎಲ್ಲಿ ಬರ್ತಾವಲ್ಲ ಬಿಲ್ಡಿಂಗಲ್ಲಿ, ನೀವು ಅದಕ್ಕೆ ರಿಫ್ಲೆಂಟ್ ಹಾಕಿ ಹೊಡೆದು ಬಿಸಾಕ್ತೀರಾ ನೀವು. ಇಲ್ಲಿ ನೋಡಿ, ಇಲ್ಲಿ ಬಂತ ರೆಡಿ ಇದೆಯಾ ಒಂದಾದ್ಮೇಲೆ ಒಂದು. ಇದೇ ಥರ ಬನ್ನಿ, ಮುಂದೆ ಬನ್ನಿ, ಇಲ್ಲೇ ಬನ್ನಿ. ನೋಡಿ, ಇದೆಲ್ಲ ನಾವು ಕ್ಲೀನ್ ಮಾಡಿ ಇದು ಮಾಡ್ಕೋಬೇಕು. ಈಗ ಏನಾಗಿದೆ ಮತ್ತೆ ಇದು ರೆಡಿ ಆಗ್ತಾ ಇದೆ. ಇದು ಇದ್ರದ್ದು ಮಣ್ಣು, ಕೆರೆ ಮಣ್ಣು ರೆಡಿ ಆಗಬೇಕು. ನೋಡಿ, ಈಗ ಪಪ್ಪಾಯ ಬೆಳೆದಿದ್ದೀವಿ, ಇದು ನ್ಯಾಚುರಲಿ ಬೆಳೆದಿರೋ ಪಪ್ಪಾಯ. ಇದು ಯಾವ ಇಂಜೆಕ್ಷನ್ ಇಲ್ಲ, ಯಾವ ಕೆಮಿಕಲ್ ಇಲ್ಲ, ಏನಿಲ್ಲ. ಸ್ವಲ್ಪ ಸ್ಲೋಗಿ ಬೆಳೆಯುತ್ತೆ ಅಷ್ಟೇ. ಇಂಜೆಕ್ಷನ್ಸ್ ಅದಕ್ಕೆಲ್ಲ ಹೋಗಬೇಡಿ. ಅದು ಹೇಗಾಗುತ್ತೆ ಅಂದರೆ ತುಂಬ ಹಾರ್ಮೋನಲ್ ಇನ್ಬ್ಯಾಲೆನ್ಸಸ್ ಎಲ್ಲ ಆಗ್ಬಿಡುತ್ತೆ ಆ ಥರದ ಪ್ರಾಡಕ್ಟ್ಸ್ಗಳನ್ನ ತಿಂದಾಗ. ನೀವು ನೋಡಿ ಎಷ್ಟು ನೀಟಾಗಿ ಬೆಳೀತಾ ಇದೆ ನೋಡಿ. ಇದು ನಮ್ಮ ಏನು ಬಾಳೆ ಗಿಡ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಅಲ್ಲೊಂದು ಗೊನೆ ಕಟ್ ಮಾಡಿದ್ವಿ, ಕಟ್ ಮಾಡಿಬಿಟ್ಟಿದ್ವಿ. ನೆಕ್ಸ್ಟ್ ಗೊನೆ ಇದ್ರಲ್ಲಿ ರೆಡಿ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಈ ನೀಲಗಿರಿ ಗಿಡ ಯಾಕೆ ಬೇಡ ಅಂತ ಹೇಳಿದ್ರೆ, ಎಲ್ಲಿ ನೀಲಗಿರಿ ಗಿಡ ಇರುತ್ತೆ ಪಕ್ಕದಲ್ಲಿ ಗಿಡಗಳು ಬೆಳೆಯೋಕೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಇದಕ್ಕೋಸ್ಕರ ನೀಲಗಿರಿ ಗಿಡ ಎಲ್ಲೂ ಹಾಕ್ಬೇಡಿ ಅಂತಾರೆ. ಮೆಕಾಡೋಮಿನಿಯಾ ಬೆಳಗ್ಗೆ ಮಾತಾಡಿದ್ವಿ ಮಧ್ಯಾಹ್ನ, ಅದು ವಿಡಿಯೋ ಇದು ಹಾಕೋಣ. ಓಕೆ. ನೋಡಿ, ಮತ್ತೆಲ್ಲ ಗಿಡಗಳು. ಇಲ್ಲಿ ಯಾವುದೋ ನೀರನ್ನ ನಾವು ಎಕ್ಸೆಸಿವ್ ವೇಸ್ಟ್ ಮಾಡೋದಿಲ್ಲ. ವಾರಕ್ಕೆ ಒಂದೇ ದಿನ ನಾವು ನೀರು ಬಿಡೋದು. ನಾವು ಡೈಲಿ ನೀರು ಬಿಡೋದಿಲ್ಲ ಗಿಡಗಳಿಗೆ. ವಾರಕ್ಕೆ ಒಂದೇ ದಿನ. ಅದಕ್ಕೆ ರೂಟ್ಗೆ ಹೀಟ್ ಬರಬೇಕು. ಹೀಟ್ ಬಂದ್ರೆ ರೂಟ್ ರಿಲೀಸ್ ಆಗೋದು. ಡೈಲಿ ನೀರಲ್ಲಿ ಇಟ್ಬಿಟ್ರೆ ಗಿಡ ಬರೋದಿಲ್ಲ. ತುಂಬಾ ಜನಕ್ಕೆ ಅದೊಂದು ಭ್ರಮೆ, ನೀರು ಬಿಡ್ತಾ ಇರೋದು. ಎಕ್ಸೆಸಿವ್ ವೇಸ್ಟ್ ಮಾಡಬೇಡಿ ನೀರನ್ನ. ದೀಸ್ ಪ್ಲಾಂಟ್ಸ್ ಡಸಂಟ್ ರಿಕ್ವೈರ್ ದಟ್ ಮಚ್ ಆಫ್ ವಾಟರ್. ನೋಡಿ, ಇಲ್ಲಿ ನೀರು ಬಿಟ್ಟಿರ್ತೇವೆ. ಅಲ್ಲಿ ನೋಡಿ, ಈಗ ಏನು ಮಾಡಿದ್ದೀನಿ ನಾನು, ಎರಡೆರಡು ಥರ ಬೆಳೆ ಬೆಳೀತಾ ಇದ್ದೀನಿ. ಬನ್ನಿ ಇಲ್ಲಿ ನೋಡಿ. ಈಗ ಏನಾಗಿದೆ ಸಾಹೇಬ್ರೆ, ನೋಡಿ ಈಗೆಲ್ಲ ಇರುವೆಗಳು ಕಾಲುಗಳ ಮೇಲೆ ನೋಡಿ, ಈಗ ಎಷ್ಟು ಓಡಾಡ್ತಾ ಇದೆ ನೋಡಿ. ನನ್ನ ಕಾಲ ಮೇಲೆ ಇರುವೆಗಳು ಮೇಲೆ ಇರ್ತವ್ರಿ ಅವು. ಅದು ನೇಚರ್ ಇರಬೇಕು, ಅದು ಇದ್ದೇ ಇರ್ತವೆ ಅಲ್ಲಿ. ಈಗ ನಾನಿದ್ದೀನಿ ಅಂದ್ಬಿಟ್ಟು ಇವುಗಳೆಲ್ಲ ಓಡ್ಸೋಕ್ಕಾಗೋದಿಲ್ಲ ಅಲ್ವಾ? ಅವ್ರಿಗೂ ಇದೆಯಲ್ಲ ರೈಟ್ಸ್, ಅವು ಇರ್ತವೆ. ಇಲ್ಲಿ ನೋಡಿ, ಅಲ್ಲಿ ನಾನು ಏನು ಬೆಳೀತಾ ಇದ್ದೀನಿ, ಸೊಪ್ಪು ಹಾಕಿದ್ದೀನಿ, ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಗಿಡನೂ ಬೆಳೀತಾ ಇದೆ. ಒಂದು ವಾಟ್ರಲ್ಲಿ 4 ಗೊಬ್ಬರನೂ ಹಾಕಿದ್ದೀನಿ. ಸೊ ಯು ಡೋಂಟ್ ರಿಕ್ವೈರ್ ಸಪ್ರೇಟ್ ಇದು. ನೋಡಿ, ನೀವು ನೋಡಿ. ಹೌದು, ಇಲ್ಲಿ ಒಂದು ಕೊತ್ತಂಬರಿ ಅದು ಇದು ಎಲ್ಲ ನೋಡಿದೆ. ಹಣ್ಣಿಂದ ಆಯಿತು, ಬಾಳೆಹಣ್ಣು ಆಯಿತು. ಜನರಲಿ ಇದಂತೂ ಇದ್ದೇ ಇರ್ತೈತೆ. ಕರಿಬೇವು ಎಲ್ಲಿ ಕಾಣಲಿಲ್ಲ. ಆಯ್ತಾ ಇಲ್ಲ, ಒಂದು ಗಿಡ ಹಿಂದೆ ಇತ್ತು. ಅದು ಏನಾಯ್ತು ಅಂದ್ರೆ ಮೊನ್ನೆ ಏನೋ ಕ್ಲೀನಿಂಗ್ ಮಾಡೋರ ಇದು ಮಾಡಿದ್ದಾರೆ. ಅಲ್ಲೊಂದಿತ್ತು, 2 ಇತ್ತು ಕರಿಬೇವು ಗಿಡಗಳು. ಹುಡುಗರು ಕಟಿಂಗ್ ಮಾಡೋ ಇದು ಮಾಡಿದಾಗ ಇದು ಮಾಡಿದ್ದಾರೆ. ಒಂದು ಗಿಡ ಇದೆ, ನಮ್ಮ ತಾಯಿ ತರ್ತಾ ಇರ್ತಾರೆ ಅದರಲ್ಲಿ. ಈಗ ಅದಕ್ಕೆ ಒಂದು ದೊಡ್ಡದು ಅಲ್ಲಿ ಊರಲ್ಲಿ ಇದೆ, ಅದನ್ನ ತಗೊಂಬಂದು ಇನ್ನೊಂದು ಹಾಕೋಬೇಕು. ಅಲ್ಲಿದೆ ಊರಲ್ಲಿ ತುಂಬಾ ದೊಡ್ಡದಿದೆ ಗಿಡ ನಮ್ದು. ಸುಮಾರು 8-9 ವರ್ಷದ ಇದೆ. ಅಲ್ಲಿಂದ ತಗೊಂಬರ್ತೀವಿ. ಮುತ್ತನಲ್ಲೂರು ಇಲ್ಲೊಂದು ಹಾಕ್ಬೇಕು. ನೋಡಿ ನೋಡಿ, ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಜಾಕ್ ಫ್ರೂಟ್ ಅಂತಾರೆ. ನೋಡಿ, ಇದು ಜಾಕ್ ಫ್ರೂಟ್ನ ಬೇಬಿ ಜಾಕ್ ಫ್ರೂಟ್ ಈ ತರ ಬರುತ್ತೆ. ನೋಡಿ, ಎಷ್ಟು ಚಿಕ್ಕದಿದೆ ಗಿಡ. ಈಗ ನಾನು ಏನು ಹೇಳ್ತಾ ಇದ್ದೆ ನಿಮ್ಗೆ, ಬನ್ನಿ. ಇದರಲ್ಲಿ ಆರೆಂಜ್ ಅಂತ ಹೇಳಿದ್ವಲ್ಲ, ನೋಡಿ ಇದರಲ್ಲಿ ಆರೆಂಜಲ್ಲಿ ಒಂದು ಬಂದಿದೆ. ನೀವು ಬೆಳಗ್ಗೆ ಅದು ತಿಂದ್ರೆ, ಗ್ರೀನ್ ತಿಂದ್ರೆ, ದೊಡ್ಡ ತಿಂದ್ರೆ ಚಿಕ್ಕ ಇದೇನಿಲ್ಲ ಸರ್. ನೋಡಿ, ಇದು ಹಣ್ಣು ಕಿತ್ಕೊಳ್ಳಿ ಸರ್. ಅದೇ ಈ ಚೆರ್ರಿ ಅಂದ್ರಲ್ಲ, ಚೆರ್ರಿ ಸೈಜ್. ಇದನ್ನ ಸ್ವಲ್ಪ ದೊಡ್ಡದು ಬರುತ್ತೆ ಸರ್. ಈ ಸೈಜ್ ಎಲ್ಲ ಬರುತ್ತೆ. ಇನ್ನು ಬೆಳಿಬೇಕು ಇನ್ನ ಇದು. ನೋಡಿ, ಇದನ್ನ ಏನು ಸಿಪ್ಪೆ ತೆಗಿಯಂಗಿಲ್ಲ. ಆಸ್ ಇಟ್ ಇಸ್. ಅದು ಟೇಸ್ಟೇ ಬೇರೆ, ಸೆಕೆಂಡ್ ಲೆವೆಲ್ ಆಗಿದೆ. ಇಲ್ಲಿ ನೋಡಿ, ಆ್ಯಪಲ್ ಆಯ್ತಲ್ಲ, ಅದು ಕಾಯಿಗಳು ರೆಡಿ ಆಗ್ತಾ ಇದ್ದಾವೆ. ಆ್ಯಪಲ್ ಗಿಡ ಇಲ್ಲಿ ಬನ್ನಿ. ಇದಕ್ಕೆ ಸೈಜ್ ನೋಡಿ, ಇದು 365 ದಿನ ಇರುತ್ತೆ. ಯಾಕೆ ಬೆಳ್ಕೊಬಾರ್ದು ಇಂಥವೆಲ್ಲ ನೀವು? 365 ದಿನ ಸರ್. ಕರೆಕ್ಟ್ ಕ್ಯಾಪ್ಟನ್. ಯಾಕೆ ಬೆಳ್ಕೊಬಾರ್ದು ಅಂತ ಕೇಳ್ತಿರಲ್ಲ. ಜಾಗ ಯಾರಿಗೆ ಎಲ್ಲರಿಗೂ ಹಿಂಗೆ ಇರ್ತತೆ ಜಾಗ. ಅಲ್ಲ, ಜಾಗ ಅಂತಲ್ಲ ಸರ್. ನಾನು ಒಂದು ಸೊಲ್ಯೂಷನ್ ಹೇಳ್ತೀನಿ ಬನ್ನಿ. ನಾನು ಹೇಳಿದ ಮಾತು ನನಗೆ ಅರ್ಥ ಆಯ್ತು. ನೋಡಿ, ಇದು ಆ್ಯಪಲ್ ಹೂಗಳು ತೋರಿಸಿ ತುಂಬ ಜನ ನೋಡಿರಲ್ಲ. ಆ್ಯಪಲ್ದು ಹೂಗಳು ಸರ್. ಈಗ ನೀವು ಕೇಳಿದ್ವಿ, ಒಂದು ಒಳ್ಳೆ ವಿಷಯ ಕೇಳಿದ್ರಿ. ಎಲ್ಲರಿಗೂ ಈಗ ಜಾಗ ಇರುತ್ತಾ ಅಂತ. ಜಗದ್ದಲ್ಲ ಸರ್. ನೀವು ನಿಮ್ಮಲ್ಲಿ ಟೆರೆಸ್ ಇದೆ, ಟೆರೆಸಲ್ಲಿ ಏನೇನು ಬೆಳ್ಕೊಬೋದು ಅಂತ ನಾನು ಹೇಳ್ತೀನಿ. ಯಾವ ರೀತಿ ಬೆಳ್ಕೊಬೋದು ಅಂತ ಹೇಳ್ತೀನಿ. ನಿಮಗೆ ಗಿಡ ಬೇಕು, ಸ್ಯಾಪ್ಲಿಂಗ್ ಬೇಕು, ಬನ್ನಿ ನಾನು ಕೊಡ್ತೀನಿ, ತೊಗೊಂಡೋಗಿ. ಈಗ ಬನ್ನಿ, ಇದು ಒಂದು ಬಾಳೆಹಣ್ಣು ನೋಡಿ, ಇಲ್ಲೊಂದು ರೆಡಿ ಆಗಿದೆಯಾ? ಇದೇ ಡಿಫ್ರೆಂಟ್ ವೆರೈಟಿ. ಇನ್ನು ಬಲಿಬೇಕು, ಇನ್ನು 2 ತಿಂಗಳು ರೆಡಿ ಆಗೋಯ್ತು. ಈಗ ಇಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಅಷ್ಟು ಐಡಿಯಾ ಬರ್ತಾ ಇರುತ್ತೆ. ತುಂಬ ಜನ ಜಾಗ ಇದು ಮಾಡಲ್ಲ. ಮನೆ ಹತ್ರ ತುಂಬ ಜಾಗ ಇರುತ್ತೆ, ಮಾಡಲ್ಲ ಸರ್. ಈಗ ನೀವು ಪಾಟಲ್ಲಿ ಏನೇನು ಬೆಳಿಬೋದು? ಲೆಮನ್ ಗ್ರಾಸ್ ಬೆಳ್ಕೊಬೋದಾ? ತುಳಸಿ ಬೆಳ್ಕೊಬೋದಾ? ಅಲೋವೆರಾ ಬೆಳ್ಕೊಬೋದಾ? ಎಷ್ಟು ಮೆಡಿಸಿನ್ಸ್ ಬಂತು ನಿಮ್ಮ ಹತ್ರ? ಈಗ ಇದರಲ್ಲಿ ಆರೆಂಜ್ ಬೆಳ್ಕೊಬೋದಾ? ಪಾಟಲ್ಲಿ ಬೆಳಿಬೋದು.
ಚೆರಿ ಹೌದು ಚೆರಿ ಸರಿ ಅಂದ್ರೆ ಇದರಲ್ಲಿ ಯಾರನ್ನು ಬೆಳ್ಕೊಬೋದು ನೀವು. ಹ್ಞೂ ಯಾಕೆ ಡೈಲಿ ಫ್ರೂಟ್ ಸಿಗೋದಿಲ್ಲ ತಿನ್ನೋದಕ್ಕೆ, ಒಂದು ಫ್ರೂಟ್ ತಿನ್ನಿ ಸಾಕು. ಹಾಂ, ನೀವು ಇದು ಬೆಳಿಬೋದು, ಇದು ನಮ್ಮ ಏನು ಗೋವಾ ಬೆಳಿಬೋದು, ಸಿಂಗಪೂರ್ ಇದನ್ನು ಜಾಪನೀಸ್ ರೆಡ್ ಇದು ತುಂಬ ಚೆನ್ನಾಗಿದೆ. ಅದ್ರ ಕಾಯಿಲ್ಲ ನಿಮ್ಗೆ ತೋರಿಸ್ತೀನಿ. ಅದು ಆ್ಯಪಲ್ ಟೇಸ್ಟ್ ಬರುತ್ತೆ, ಇದು ಅಷ್ಟೇ ಸ್ಮೂತ್ ಇದೆ ಅದು. ನೋಡಿ ಹೂವು ಯಾವ ಥರ ಬರ್ತಾ ಇದೆ, ಇನ್ನೂ ಹೂವು ಫುಲ್ ಇದಕ್ಕೆ ನೋಡಿ, ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಮುಂಚೆ ಹೂವು ಬಂದ್ಬಿಟ್ಟಿದೆ. ಇಲ್ಲಿ ಕೌಂಟ್ ಮಾಡಿ ಒಂದು 100 ಆ್ಯಪಲ್ ಬಿಡುತ್ತೆ ನನಗೆ ಈ ಸರ್ತಿ. ಇದನ್ನೇ ಒಂದು ಫಸ್ಟ್ ಇಯರು 100 ಆ್ಯಪಲ್ ಬರುತ್ತೆ ಸರ್. 100 ಆ್ಯಪಲ್ ಸಾಕಲ್ವಾ? ಕಾಸ್ಟ್ ಆಫ್ ಅನ್ ಅವರೇಜ್ ಆ್ಯಪಲ್ is 50 rupees ಅಂತ ಇಟ್ಕೊಳ್ಳಿ. ಎಷ್ಟಾಯಿತು? ಬೇಡ 25 rupees ಇಟ್ಕೊಳ್ಳಿ. ಎಷ್ಟಾಯಿತು? ಒಂದು 12,500 ರೂಪಾಯಿ ಆ್ಯಪಲ್ ಬೆಳೆದ್ನಾ? ನಮ್ಮ ಮನೆಗೆ ಸಾಕಷ್ಟು ನನಗೆ. ಇದು ಗಿಡ ಹಾಕ್ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಹೂವು ಬರ್ತಾ ಇದೆ ಇಲ್ಲಿ ನೋಡಿ. ನೆಕ್ಸ್ಟ್ ಇದೆಲ್ಲ ಕಟ್ ಮಾಡಿಬಿಡ್ತೀವಿ, ವೈಟ್ ಡೌನ್ ಮಾಡ್ತೀವಿ, ಇದಕ್ಕೆ ಟ್ರಿಮಿಂಗ್ ಮಾಡಿಬಿಡ್ತೀವಿ. ನೋಡಿ ಅಲ್ಲಿ ಮೇಲ್ಗಡೆ ಬರ್ತಾ ಇದೆ ಹೂವು. ಸರ್ ಇದೆಲ್ಲ ಇನಿಷಿಯೇಟಿವ್ ನೀವು ಮಾಡಬೇಕು ಅಂದಾಗ ಮಾಡಿ. ಇದೆಲ್ಲ ಕ್ಲೀನ್ ಮಾಡಿ ಸೊಪ್ಪು ಹಾಕ್ತೀವಿ. ಇದೇ ಜಾಗದಲ್ಲಿ ನಾನು ಬ್ರೋಕ್ಲಿ ಬೆಳೀತಾ ಇದ್ದೆ. ನಾನು ಬ್ರೋಕ್ಲಿ ಬೆಳೆದಿದ್ದೀನಿ ಇಲ್ಲಿ. ಇದೊಂಥರದ್ದು ನಿಮ್ಮ ಹೈಬ್ರಿಡ್ ಇದು. ನೀವು ಈ ಸರ್ತಿ ಶುರು ಆಗುತ್ತೆ ಹಣ್ಣಿದು. ನೀವು ಜಾಮೂನ್ 400 ರೂಪಾಯಿ kg, 500 ರೂಪಾಯಿ kg ಒಳ್ಳೆವು. ಈಗ ನೋಡಿ ಅಲೋವೆರಾ ಎಷ್ಟಿದೆ ಇಲ್ಲಿ. ಇದು ವೈಟ್ ಜಾಮೂನ್ ಅಂದ್ರಲ್ಲ, ಇದು ಪರ್ಪಲ್, ಅದು ವೈಟು. ಅಲ್ಲಿ ತೋರಿಸಿದ್ದು ವೈಟ್ ನಾನು. ನೋಡಿ ಈಗ ಸಪೋಟ ಎಷ್ಟಿದೆ ಸರ್, ಎಷ್ಟು ಸಪೋಟ ಬರ್ಬೋದು ನೆಕ್ಸ್ಟ್ ಇಯರಲ್ಲಿ? ಈ ಇಯರ್ಗೆ ಇಷ್ಟಿದೆ, ನೆಕ್ಸ್ಟ್ ಇಯರ್ಗೆ ಎಷ್ಟು ಸಪೋಟ ಬರ್ಬೋದು ಸರ್? ಆಸೆ ಬೇಕಷ್ಟೇ, ಇವನು ಇಂಟ್ರೆಸ್ಟ್ ಬೇಕು. ಏನೋ ಮಾಡ್ತೀನಿ ಅಂತ ಬಂದರೆ ನಾನು ಹೆಲ್ಪ್ ಮಾಡ್ಕೊಡ್ತೀನಿ, ಮಾಡಿ. ಓನ್ ಫುಡ್ ಬೆಳ್ಕೊಳ್ಳಿ ಸರ್. ನಾನು ಸುಮಾರು ಜಾಗದಲ್ಲಿ ಮಾಡಿದೆ. ನನಗೇನಾಗ್ಬಿಡುತ್ತೆ, ಗೌರ್ಮೆಂಟ್ ಕೆಲಸದಲ್ಲಿ ಇರೋದು ಟೈಮ್ ಸಿಕ್ಕಲ್ಲ. ನಮಗೆ ಸರ್ಕಾರಿ ಕೆಲಸ ಮಾಡಿ ಬರೋಷ್ಟಲ್ಲೇ ಮನೆಗೆ ಸಾಕಾಗಿರುತ್ತೆ. 9-10 ಗಂಟೆಗೆ ಅಂತಾರೆ. ನಾನು ರಾತ್ರಿ 9-10 ಗಂಟೆಗೆ ಬರ್ತೀನಿ ತೋಟದ ಒಳಗಡೆ ಕೆಲಸ ಮಾಡೋಕ್ಕೆ. ಸರ್ಕಾರಿ ಕೆಲಸ ಮಾಡ್ತೀರ ನೀವು? ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರೆ, ಎಲ್ಲ ದೇವ್ರಿಗೆ ಬಿಟ್ಟಿರ್ತಾರೆ. ಪ್ರಕೃತಿಯ ಕೆಲಸ ದೇವ್ರ ಕೆಲಸ ಅಲ್ಲ, ಅದನ್ನೇ ಹೇಳಿದ್ದೆ. ಅದು ಪ್ರಕೃತಿಗೆ ಕೆಲಸ ಮಾಡ್ಬೇಕು, ಅಲ್ಲಿ ನಾವು ಮಾಡಬೇಕು. ಯಾಕಂದರೆ ಯು ಆರ್ ದಟ್ ಫಾರ್ಚುನೇಟ್ ಸೆಲೆಕ್ಟೆಡ್ ಫ್ಯೂ. ನೀನು ಯು ಗೇಮ್ ವಾಲಂಟರಿಲಿ, ಯು ವೆಂಟ್ ವಾಲಂಟರಿಲಿ. ಗೌರ್ಮೆಂಟ್ ನೆವರ್ ಇನ್ವೈಟೆಡ್ ಯು. ಮತ್ತೆ ಆರ್ಮಿ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ರು ನಮಗೆ, ಜ್ಞಾಪಕ ಇದಿಲ್ಲ, ಡಿಫೆನ್ಸ್ ಫೋರ್ಸಸ್ ಅಲ್ಲಿ, ವಿ ನೆವರ್ ಇನ್ವೈಟೆಡ್ ಯು, ಯು ಕೇಮ್ ವಾಲಂಟರಿಲಿ ಟು ಫೈಟ್ ಫಾರ್ ದಿಸ್ ನೇಷನ್. ಅಲ್ಲಿ ನಾವು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀವಿ. ಅಲ್ಲಿ ಯಾವ ಥರ ನೀವು ಟೈಮ್ಗೆ ಕ್ರಿಪ್ ಮಾಡಿದ್ದೀರಾ? ಟೈಮ್ ಇಲ್ಲ ಸಾಹೇಬ್ರೆ. 24 ಗಂಟೆಗೆ ಡ್ಯೂಟಿ ಇದ್ದೀವಿ ನಾವು. ರಾತ್ರಿ 12 ಗಂಟೆಗೆ ಬೆಲ್ ಹೊಡೆದ್ರು ಹೋಗ್ಬೇಕು, 3 ಗಂಟೆಗೆ ಬೆಲ್ ಹೊಡೆದ್ರು ಹೋಗ್ಬೇಕು. ಅದೇ ಥರ ರೈತನ ಜೀವನ. ರೈತನ ಯಾರು ಇನ್ವೈಟ್ ಮಾಡಲಿಲ್ಲ, ವಾಲಂಟ್ರಿಗೆ ಪಾಪ ರೈತ ಮಾಡ್ತಾ ಇರೋದು. ತುಂಬ ಜಾಗದಲ್ಲಿ ಏನಾಗ್ಬಿಡ್ತಾರೆ, ರೈತನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ, ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಆನೆಸ್ಟ್ ಫಾರ್ಮರ್ಸ್. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ರೈತನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ, ಅವ್ನು ಈ ಕಡೆನೂ ಇಲ್ಲ ಆ ಕಡೆಯೂ ಇಲ್ಲ. ಸಾಹೇಬ್ರೆ ಈಗ ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ತೋಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ಜನ ಇಲ್ಲಿಂದ ನನಗೆ ಏನಂದರೆ, ಅಲ್ಲಿ ಬಂದ ಯಾರೋ ಒಬ್ಬ ಗ್ರೀನ್ ಬೆಲ್ಟಲ್ಲಿ ಬರ್ತಾನೆ, ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾನೆ. ಇಲ್ಲಿ ಗ್ರೀನ್ ಬೆಲ್ಟಲ್ಲಿ ಬರ್ತಾನೆ, ಅವನು ಯಾರೋ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾನೆ. ಯಾವ ಏಜೆನ್ಸಿಗಳು ಅವ್ರು ಕಂಟ್ರೋಲ್ ಮಾಡಬೇಕು, ಅವ್ರು ಸುಮ್ಮನೆ ಕೂತಿದ್ದಾರೆ. ಎಷ್ಟು ಅಂತ ನಾನು ಫೈಟ್ ಮಾಡೋಕ್ಕಾಗುತ್ತೆ? ಎಷ್ಟು ಈಗ ನಾನು ನೋಡಿದ್ರೆ ಗೌರ್ಮೆಂಟ್ಗೆ ಹೋಗಿ ಮುಂಚೆ ಎಷ್ಟು ಕೆರೆಗಳಿಗೆ, ರಾಜಕಾಲುಗಳಿಗೆ ಫೈಟ್ ಮಾಡಿದೆ. ಅದು ಅನ್ಫಾರ್ಚುನೇಟ್ ಏನು ಗೊತ್ತಾ, ಎಷ್ಟು ನಾವು ಉಳಿಸೋಗಿದ್ವಿ ಹಿಂದಿನ ನಾವು ನಮ್ಮ ಅಧಿಕಾರಿಗಳೆಲ್ಲ ಮಾಡೋಗಿದ್ವಿ. ಅದನ್ನ ಅಟ್ಲೀಸ್ಟ್ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗಿ ಸಾಕು. ಜನಗಳೆಲ್ಲ ಅವೇರ್ನೆಸ್ ಬರಬೇಕು ಸರ್. ಎಲ್ಲರೂ ನನ್ನ ವಿಡಿಯೋ ಇವೆಲ್ಲ ಅಪ್ಡೇಟ್ ನೋಡಿದ್ರೆ, ಸರ್ ಐ ವಾಂಟ್ ಟು ಹ್ಯಾವ್ ದಿಸ್ ಸಾರ್ಟ್ ಆಫ್ ದಿಸ್ ಥಿಂಗ್ ಅಂತಾರೆ. ಅಟ್ಲೀಸ್ಟ್ ಕಮ್ ಫಾರ್ವರ್ಡ್ ಟು ಡೂ ಸಮಥಿಂಗ್. ತುಂಬ ರೈತರಿದ್ರೆ ಹೋಗ್ರಿ, ರೈತರಿಗೆ ಸಪೋರ್ಟ್ ಮಾಡಿರಿ. ಭಾನುವಾರ ದಿನ ಫ್ರೀ ಇರ್ತೀರಾ, ಯಾರೋ ಹೋಗೋಬ್ಬ ರೈತನ ತೋಟದಲ್ಲಿ ಕೆಲಸ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ ಅವ್ನು ಸಪೋರ್ಟ್ ಮಾಡಿ. ಅದೇನೋ ಕ್ಲೈಂಬಿಂಗು, ಹೈಕಿಂಗು ಅಂತೀವಿ, ಅದೆಲ್ಲ ಮಾಡಿ. ಜೊತೆಗೆ ಇದು ಹೋಗೋ ಒಂದೊಂದು 2 ಅವರ್ ಅವ್ರಿಗೂ ಸಪೋರ್ಟ್ ಮಾಡಿ. ಸಪೋರ್ಟಿಂಗ್ ಎ ಫಾರ್ಮರ್ ಇಸ್ ಲೈಕ್ ಗೋಯಿಂಗ್ ಟು ಟೆಂಪಲ್. ಅದು ದೇವಸ್ಥಾನಕ್ಕೆ ಹೋದಂಗೆ ರೀ. ಹೋಗ್ರಿ ರೈತನ ತೋಟದಲ್ಲಿ ಒಂದು 2 ಅವರ್ ಕೆಲಸ ಮಾಡಿ ಬಂದು ಅವ್ನು ಸಪೋರ್ಟು. ಅಗಿಬೇಡಿ ಅಂತೇಳಿ ಒಗೆಯಕ್ಕೆ ಹೋಗಿ ಇದು ಮಾಡಿ ಅಂತ ಹೇಳಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ನಿಮ್ಮ ಕೈಲಿ ಆದಷ್ಟು ಅಟ್ಲೀಸ್ಟ್ ಅವ್ನಿಗೊಂದು ಅಡ್ವೈಸ್ ಕೊಡಿ, ಏನೋ ಒಂದು ಸಪೋರ್ಟ್ ಮಾಡಿ. ಯಾಕಂದರೆ ನೀವೆಲ್ಲ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಎರಡನೇದು ಯು ಪೀಪಲ್ ಆರ್ ವೆಲ್ ಆಫ್, ಎಲ್ಲ ಇದೆ ನಿಮ್ಮ ಹತ್ರ ರಿಸೋರ್ಸಸ್ಸು. ಯಾರೋ ಬಡ ರೈತನಿಗೆ ಹೋಗಿ ಸಪೋರ್ಟ್ ಮಾಡಿ ಇನ್ಸ್ಟೆಡ್ ಆಫ್ ಡೂಯಿಂಗ್ ಸೋ ಮಚ್ ಆಫ್ ದಿಸ್ ಥಿಂಗ್. ನಮ್ಗೆ ತುಂಬ ಜನ ಕೇಳ್ತಾರೆ, ಸರ್ ಐ ವಾಂಟ್ ಟು ಡೂ ಚಾರಿಟಿ, ಟೆಲ್ ಮಿ ವಾಟ್ ಟು ಡೂ. ನಾನು ಹೇಳ್ತೀನಿ, ಗೋ ಅಂಡ್ ವರ್ಕ್ ವಿತ್ ಎ ಫಾರ್ಮರ್ ಅಂತ ಹೇಳ್ತೀನಿ. ತುಂಬ ಜನ ಹೇಳ್ತಾರೆ, ನನಗೆ ಮೆಸೇಜ್ ಆಗ್ತಾರೆ, ಸರ್ ಐ ವಾಂಟ್ ಟು ಕಮ್ ಟು ಯುವರ್ ಫಾರ್ಮ್. ಪ್ರಾಬ್ಲಮ್ ಏನು ಗೊತ್ತಾ, ಕಮ್ ಟು ಯುವರ್ ಫಾರ್ಮ್ ದೇ ವಿಲ್ ಫರ್ಗೆಟ್ ಆನ್ ಫ್ರೈಡೇ ಈವ್ನಿಂಗ್ ಇಟ್ಸ್ ಎಲ್. ಡೋಂಟ್ ಟೇಕ್ ಮಿ ಅದರ್ವೈಸ್. ಯಾಕಂದ್ರೆ ನಾನು ಕಾರ್ಪೊರೇಟಿಂದ ಕೆಲಸ ಮಾಡಿ ಬಂದಿರೋನು. ಹಲೋ ಸಾಹೇಬ್ರೆ, ಸತ್ಯ ಅಲ್ವಾ? ಈಗ ನೋಡಿ, ನೀವು ಎಲ್ಲ ಕೆಲಸ ಬಿಟ್ಟು ನನ್ನ ತೋಟ ನೋಡೋದಕ್ಕೆ ಅಲ್ಲಿಂದ ಬಂದ್ರಿ. ಯಾಕೆ ಬಂದ್ರಿ? ನಮ್ಮಲ್ಲಿ ಒಳಗಡೆ ಇಂಟ್ರೆಸ್ಟ್ ಇದೆ. ವಾಟ್ ದಿಸ್ ಮ್ಯಾನ್ ಇಸ್ ಡೂಯಿಂಗ್, ಐ ವಾಂಟ್ ಟು ಗೋ ಅಂಡ್ ಸಿ ವಾಟ್ ಐ ಕ್ಯಾನ್ ಹೆಲ್ಪ್ ಅಂತ. ಅದು ನಮ್ಗೆ ಬಂದುಬಿಟ್ಟಿದೆ ಬ್ಲಡ್ಡಲ್ಲಿ. ಸುಮಾರು ಜನ ರೈತರ ಕೇಳಿದಾಗ ನಾನು ಹುಡ್ಕೊಂಡು ಹೋಗ್ತೀನಿ ಅವ್ರನ್ನ. ನೋಡಿ, ಇದು ಸರ್, ಇದು ಬಂದು ಪೀನಟ್ ಬಟರ್ ಪೀನಟ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದರ ಹಣ್ಣು ಅದು ಇಲ್ಲ, ಈಗ ಮುಗಿದಿದೆ. ಇದು ಬಂದಾಗ ನೆಕ್ಸ್ಟ್ ಕೊಡ್ತೀನಿ. ನಾನು ಹಿಂದೆ ಹೇಳಿದ್ದೆ ನಿಮಗೆ.
ಈ ಅಡಿಕೆ ಇದು ಏನು ಏನಿದೆಯಲ್ಲ ವೀಳ್ಯದೆಲೆಗೆ 150 ವರ್ಷದ ಇತಿಹಾಸ ಇದೆ ಇದಕ್ಕೆ. ಕಾರಣ ನಮ್ಮ ಮುತ್ತಾತನವ್ರ ತೋಟದಲ್ಲಿಂದ ಉಳಿಸ್ಕೊಂಬಂದಿರೋದು ಅದು. ಮುತ್ತಾತರ ತೋಟದಿಂದ ಉಳಿಸಿರೋದು. ಅಲೋವೆರಾ ನೋಡಿದ್ರಿ ನೀವು ನೋಡಿ, ಬಾಳೆಗೆ ಸಾವಿಲ್ಲ ಅಂತ ಅಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಸ್ಟಾರ್ಟ್ ಆಯ್ತದು. ಒಂದು ಸತಿ ಬಾಳೆ ನೆಲಕ್ಕೆ ಬಿದ್ದುಬಿಟ್ಟ ಮೇಲೆ ಸಾವಿಲ್ಲ. ಆ ಥರ ಇರ್ಬೇಕು ನಮ್ಮ ಜೀವನ. ನಾವು ಮಾಡೋದಿರೋ ಕೆಲಸಗಳು ಬಾಳೆ ಗಿಡದ ಥರ ಇರಬೇಕು. ಅವ್ರು ಸಾವಾಗಬಾರ್ದು ನಾವು ಮಾಡಿರೋವ್ರೆ ಡೀಡ್ಸು. ನೋಡಿ ಯಾರು ತೋಟಗಳಲ್ಲಿ ಈಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ಅಡಿಕೆ ಗಿಡ. ಈ ಗಿಡ ನೋಡಿ ಸರ್, ಇದೆಯಲ್ಲ ಸರ್, ಇದು ಚೆರಿ ಆ್ಯಪಲ್ ಅಂತ. ಇದು ಗೋವಾ ಚೆರಿ ನೋಡಿ. ಒಂದೊಂದ್ರಲ್ಲಿ ಎಷ್ಟಿದೆ ಈ ಬಂಚಲ್ಲಿ, ಎಷ್ಟು ಕಾಯಿ ಸಿಕ್ಬೋದು ನಿಮಗೆ ಇದು ಇದಾದಾಗ. ಈ ಚೆರಿ ಆಪಲ್ ಅಂದ್ರೆ ಅಗೇನ್ ಸರ್ ಸೇಮ್ ರೆಡ್ಡಿಶ್ ಕಲರ್ ಬರುತ್ತೆ ಸರ್, ಚೆರಿ ಕಲರೇ ಬರುತ್ತೆ. ಬಟ್ ಇಟ್ಸ್ ಗೋವಾ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ಹಣ್ಣಾಗಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಅದನ್ನ ತಿನ್ಬೋದು. ಅಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ. ಇದು ಮರ ಥರ ಹೋಗ್ಬಿಡುತ್ತೆ ಸರ್. ಅನ್ಲಿಮಿಟೆಡ್ ಫುಡ್ಸ್ ಯು ವಿಲ್ ಬಿ ಹ್ಯಾವಿಂಗ್. ಬೆಳಿಬೇಕು ಈ ಥರದ್ದೆಲ್ಲ. ಈಗ ನೋಡಿ ನೀವು ಮಸಾಲೆ ಎಲೆ ಅಂತ ನೋಡಿ ಏನು ಸೈಜ್ ಬಂದಿದೆ ಇಲ್ಲಿ ನೋಡಿ. ನೀವು ಆ ಪಲಾವಲ್ಲೆಲ್ಲ ನೋಡ್ತಿರಲ್ಲ ಎಲೆ, ಇದೇ ಎಲೆನೆ ಯಾವ ಸೈಜ್ ಬಂದಿದೆ ನೋಡಿ. ಅಗಡ್ದ ಸೈಜ್. ಈಗ ನೋಡಿ ಪರಾವಲಂಬಿ ಯಾವ ಥರ ಇರ್ತಾರೆ ಅಂದರೆ ನೋಡಿ, ಇದು ಯಾವುದೋ ಒಂದು ಗಿಡ ಇದೆ, ಇದು ಸುತ್ಕೊತಾ ಇದೆ. ಇದು ನೇಚರ್ ಸರ್ ಇದು ಅಲ್ವಾ. ಒಂದು ಇಂಟ್ರೆಸ್ಟಿಂಗ್ ನೋಡ್ರಿ, ರಿಬ್ ಒಂದೇ ಇರ್ತೈತಿ ಎಲೆಯೊಳಗೆ. ಹೌದು, ಮೂರು ಅದಾವು. ಹೌದು ನೋಡಿ, ತುಂಬ ಚೆನ್ನಾಗಿದೆ ಎಲ್ಲ. ಬನ್ನಿ ಮುಂದೆ. ಇದು ಮನೆ ಸುತ್ತ ಹೇಗೆ ಮಾಡ್ಕೊಂಡಿದ್ದೀನಿ ನೋಡಿ. ಹೇಗೆ ಇದು ಗ್ರೇಪ್ ಗಿಡ. ಇದೊಂದು ಅದು ಇಂಪೋರ್ಟೆಡ್ ವೆರೈಟಿ. ಅದು ಹಾಕಿದ್ದೀವಿ. ಬಟ್ ಇದು ಬಳ್ಳಿ ಅಲ್ಲ, ಗ್ರೇಪ್. ಹೌದು, ಅದೆಲ್ಲ ತುಂಬ ಇದಾಗ್ಬಿಟ್ಟಿದೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಈಗ ಪರಂಗಿ ಹಣ್ಣು ಅವೆಲ್ಲ ಕಿತ್ತಾಗ ಅಲ್ಲೇ ಹಾಕ್ಬಿಡ್ಬೇಕು. ಎಲ್ಲ ತೆಗೆದು ಬಿಸಾಕ್ಬಾರ್ದು. ಅದಾಗೆ ಮತ್ತೆ ಗೊಬ್ಬರ ಆಗುತ್ತೆ. ಮಲ್ಚ್ ಮಾತ್ರ ಮಾಡ್ದಂಗೆ ಇರುತ್ತೆ. ನಾವು ಸುತ್ತಲೂ ನೇಚರ್ ಕ್ಲೀನಾಗಿ ಇಟ್ಕೋಬೇಕು ಸರ್ ನಾವು. ಹೇಳಿ, ಈಗ ಸ್ಟಾರ್ಟ್ ಆಯಿತು. ಒಂದೊಂದು ಪಪಾಯ ತೊಗೊಳೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವ್ರು ನಿಮಗೆ ಹೇಳ್ಕೊಳ್ಳಿ. ಬೆಳೆದು ಬೇರೆಯವ್ರಿಗೂ ಕೊಡಿ, ತಿನ್ನಲಿ. ಇದೆಲ್ಲ ಬರ್ತಾ ಇದ್ದಾವೆ. ಅಡಿಕೆ ಗಿಡ ಇದೆ, ಎಲ್ಲ ಇದೆ ನೋಡಿ. ಇದೆಲ್ಲ ಕ್ಲೀನ್ ಆಗಬೇಕು. ಇದೇನಾಗ್ಬಿಡುತ್ತೆ, ಲೇಬರ್ ಸಿಕ್ಕೋದಿಲ್ಲ ನಿಮಗೆ. ಇವತ್ತು ಯಾರು ಕೆಲಸ ಮಾಡೋ ರಾಜಿ ಇಲ್ಲ, ಲೇಬರ್ ಸಿಕ್ಕೋದಿಲ್ಲ. ಸರಿ, ನಾನು ಏನು ಹೇಳ್ತಾ ಇದ್ದೆ, ತುಳಸಿ ನೋಡಿ. ಇದೊಂದು ವೆರೈಟಿ ಆಫ್ ತುಳಸಿ. ನಿಮ್ಗೆ ಎಲ್ಲ ಕಡೆ ತೋರಿಸ್ತೀನಿ ಮತ್ತೆ. ಅಲ್ಲಿ ಇದು ನೋಡಿದ್ವಲ್ಲ, ಇದು ತೊಗರಿ ಅಲ್ಲ ಇದು. ಇದು ಅವರೆಕಾಯಿ, ಇದು ತೊಗರಿ ನೋಡಿ. ನಾನು ನ್ಯಾಚುರಲ್ ಆಗಿ ಬೆಳೆದಿರೋ ಸರ್ ಅದು. ಯಾವಾಗಲೇ ತೋರಿಸ್ತೇನೆ ನಾನು. ಈಗ ನೋಡಿ ಸಾಯಂಕಾಲ ಆಗ್ತಾ ಇದ್ದಂಗೆ ಮುದ್ರಕೊಂಡ್ಬಿಡ್ತವೆ ಎಲೆ ಎಲ್ಲಾನು ಆಟೋಮೆಟಿಕ್. ಬನ್ನಿ, ಅವರೇ ಬಳ್ಳಿ. ಬನ್ನಿ, ಇನ್ನೂ ತೋರಿಸ್ತೀನಿ ಬನ್ನಿ. ನೋಡಿ ತುಳಸಿ ಆಟೋಮೆಟಿಕ್ ಆದಾಗ ಅದೇ ಬರ್ತಾ ಇದೆ ಇಲ್ಲಿ. ಕ್ಲೀನ್ ಆಗ್ಬೇಕು ಸ್ವಲ್ಪ. ನಾವು ಮಾಡ್ತೀವಿ ಈ ವಾರ ದಿನಕ್ಕೆ. ಬನ್ನಿ, ಅವರೆಕಾಯಿ ನೋಡಿ. ಅವರೆಕಾಯಿ ಹೂ ನೋಡಿ. ನೋಡಿ ಇಲ್ಲಿ ನೋಡಿ, ಅವರೆಕಾಯಿ ಇದು ಡಿಫ್ರೆಂಟ್ ಕಲರ್. ಇದು ನೀವು ವೈಟ್ ನೋಡಿರ್ತೀರಾ, ಇದು ನೋಡಿ. ಲೇ ನೋಡಿ, ಇಲ್ಲಿ ತುಳಸಿ ಎಲ್ಲ ಕಡೆ ತುಳಸಿ ಹಾಕಿದೀವಿ ನೋಡಿ. ಇಲ್ಲಿ ಸರಿ, ಹೋಗು ಫೋನ್ ತಗೊಂಬ. ಇದಕ್ಕೆ ಸ್ವಲ್ಪ ಬೆದ್ರ ಸಮಯ ಇದು ಬಿಡ್ತಾ ಇಲ್ಲ ಅವ್ರನ್ನ. ಹೋಗೋ ಸುಮ್ಮನೆ. ಈಗ ಹಿಡ್ಕೊಂಡ್ರೆ ಮತ್ತೆ ಕೋಲಿ ಬಾರ್ಡ್ರ್ ಕೋಲಿ ಹೋಯ್ತು. ಇಲ್ಲ ನಿಲ್ರಿ. ಓಕೆ ಬನ್ನಿ. ಹಿಂಗೆ ಈಗ ಬನ್ನಿ. ನಾನು ಕರ್ಕೊಂಡು ಬಾಮ್ಮ ಬಾ. ಪ್ರಾಣಿಗಳದು ನೋಡಿ, ಅವುಗಳಿಗೆ ಆ ಥರ ಓಪನ್ ವಾತಾವರಣ ಬೇಕು. ಯಾವುದೇ ಪ್ರಾಣಿಗಳಿಗೆ ಮನ್ಸಿಗೆ ಹೆಂಗೆ ಬೇಕೋ ಹಂಗೆ ಬೇಕು. ಬನ್ನಿ ನೋಡಿ, ಇಲ್ಲಿ ಥರ ತುಳಸಿ ಹಾಕಿದ್ದೀವಿ. ಈಗ ನೋಡಿ ಈ ಥರ ಏನು ಮಾಡಿದ್ದೀನಿ, ಆಲ್ ದಿಸ್ ಹೌಸ್ ಇಸ್ ಡಿಪೆಂಡೆಂಟ್ ಆನ್ ದಟ್. ಇದು ಸೋಲಾರ್ ಮೇಲೆ ವರ್ಕ್ ಆಗ್ತಾ ಇದೆ. 10 kV ಇದೆ ಸೋಲಾರ್ ನಮ್ಮಲ್ಲಿ. ಓಕೆ, ಸುಮಾರು ಸೋಲಾರ್ ಮೇಲೆ ವರ್ಕ್ ಆಗ್ತಾ ಇದೆ.
ನೀರೇನಾಗುತ್ತೆ, ಮಳೆಯಲ್ಲಿ ಬೀಳೋ ಎಲ್ಲ ನೀರು ನಮ್ಮ ಸಂಪಕ್ಕೆ ಬರೋದು 15,000 ಲೀಟ್ರ್ ನನ್ನ ಹತ್ರ. ಇನ್ನೊಂದು ಬಂದು ಅಲ್ಲಿ ತೋರಿಸಿ, ಮುಂದೆ ಬನ್ನಿ. ಇನ್ನೊಂದು ಬಂದು 10,000 ಇದೆ. ಟೋಟಲ್ ನನ್ನ ಹತ್ರ 25,000 ಲೀಟ್ರ್ ಒಂದು ಮಳೆಗೆ ಸ್ಟೋರ್ ಆಗಿಬಿಡುತ್ತೆ. 25,000 ಲೀಟ್ರ್ ನೀರು ನಾನು ಖರ್ಚು ಮಾಡಬೇಕಾದ್ರೆ 2 ತಿಂಗಳು ಬೇಕು, 2.5 ತಿಂಗಳು ಬೇಕು, 3 ತಿಂಗಳು ಬೇಕು. ಸೊ ಫಿಲ್ಟರ್ಸ್ ಬೇಗ ಹೋಗೋದಿಲ್ಲ, ಯಾಕಂದರೆ ಮಳೆ ನೀರು. ಬನ್ನಿ ಹಂಗೆ ಯೂನಿಟ್ ತೋರಿಸ್ಬಿಡ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ. ಇಮಿಡಿಯೇಟ್ಲಿ ವಿ ಹ್ಯಾವ್ ಡನ್. ಸರ್ ಇದೆಲ್ಲ ಏನಂದರೆ ಮನೆ ಪ್ಲಾನ್ ಮಾಡೋವಾಗ ನೀವು ಮಾಡಬೇಕು. ಇದು ಇಂಪಾರ್ಟೆಂಟು, ಲಿವಿಂಗ್ ವಿತ್ ನೇಚರ್ ಇದು. ಈಗ ನೋಡಿ ಅಲ್ಲಿ ಇದು ಬರುತ್ತೆ ಅಂದರೆ ಬ್ಯಾರಿಯರ್ಸ್ಗೆ ಎಲ್ಲ ಫೆನ್ಸಿಂಗ್ ಹಾಕ್ತಾರೆ. ನಾವು ನೋಡಿ ಏನು ಮಾಡಿದ್ದೀವಿ, ಸಿಂಪಲ್ ಕಾನ್ಸೆಪ್ಟ್. ಈ ಥರ ಪಿಲ್ಲರ್ಸ್ ಹಾಕ್ಬಿಟ್ಟು ವೈರ್ ಹಾಕ್ಬಿಟ್ಟು ಗಿಡಗಳ ಮೇಲೆ ಹಬ್ಬಿಸ್ಬಿಟ್ಟಿದ್ವಿ. ಜೀವಂತ ಬೇಲಿ ಲೈವ್ ಇದು. ಆ ಬೇಲಿ ಯಾಕೆ ಆ ಥರ ಎಲ್ಲ ಹಾಕೋದು ನೋಡಿ ಎಷ್ಟು ಚೆನ್ನಾಗಿದೆ. ನೇಚರಾಗಿ ಏನು ಹಾಕ್ಬೇಕಾಗಿಲ್ಲ, ಡಿಸೈನ್ಸು ನೇಚರಾಗಿ ಬಂದೆ. ನೆಕ್ಸ್ಟ್ 2 ವರ್ಷ ಹಿಂಗೆ ಇರುತ್ತೆ ಇದು. ಈಗ ಅಲ್ಲಿ ನೋಡಿದ್ರೆ ನೇಚರ್ ಬೇಲಿ, ನಾನು ಬಯೋಫೆನ್ಸ್ ಥರ ಹಾಕ್ಕೊಂಡಿದ್ದೆ. ಅಲ್ಲಿ ನೋಡಿ ಬರ್ರಿ ನಮ್ಮದು ಬಾಳೆ ಗಿಡ ಬೇಲಿ. ಅವ್ರು ಬರ್ತಾರೆ ಬಂತು, ಯಾರು ಏನು ಕಿತ್ಕೊಂಡು ಹೋಗ್ಬಿಡ್ತಾನೆ ಅವನು. ಯಾರು ಬರ್ತಾರೆ ಇಲ್ಲಿ? ಪೀಪಲ್ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್ ನಾವು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ವಾಕಿಂಗ್ ಟ್ರ್ಯಾಕ್ ಇಲ್ಲಿ ನೋಡ್ಕೊಂಡು ಹೋಗಿ. ಅಲ್ಲೊಂದು ತುಳಸಿ ನೋಡ್ರಿ, ಇಲ್ಲಿ ನೋಡಿ ಇದಿದೆ ನಿಮಗೆ. ಏನು ಹೇಳ್ತೀರಾ ನೀವು, ಬ್ರಾಹ್ಮಿ ನೋಡಿ ಎಷ್ಟಿದೆ. ನಾನು ಹೇಳಿದ್ನಲ್ಲ ಇದು ಸೆಂಟೆಡ್ ಕೊಕೊನೆಟ್ಟು. ಆ ಕಡೆ ಇಲ್ಲಿ ಬನ್ನಿ ನೋಡಿ ಎಷ್ಟು ಹೂಗಳೆಲ್ಲ ಇದೆ ನೋಡಿ ಇಲ್ಲಿ. ಮತ್ತೆ ಇದು ಲೋಟಸ್ ಪಾಂಡ್ ರೆಡಿ ಆಗ್ತಾ ಇದೆ. ಇದೆಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ಲೋಟಸ್ ಪಾಂಡ್ ಇಷ್ಟಲ್ಲಿ ರೆಡಿ ಆಗುತ್ತೆ. ಏನದು ಲೋಟಸ್ ಪಾಂಡ್? ಲೋಟಸ್ ಪಾಂಡಲ್ಲಿ ಏನಾಗುತ್ತೆ, 10,000 ಲೀಟರ್ ನೋಡಿ. ಈಗ ರೈನ್ ವಾಟರ್ ಬರ್ತಾ ಇದೆಯಲ್ಲ, ರೈನ್ ವಾಟರ್ ವಿಲ್ ಕಮ್ ಹಿಯರ್. ಆಫ್ಟರ್ ಫಿಲ್ಟ್ರೇಷನ್ ರೈನ್ ವಾಟರ್ ವಿಲ್ ಕಮ್ ಹಿಯರ್. ಪ್ಯೂರ್ ವಾಟರ್ ವಿಲ್ ಗೋ ಇನ್ ಟು ದಿಸ್. ಮೂರು ಟ್ಯಾಂಕ್ಗಳು 4,000 ಲೀಟರ್ ಇದೆ. ಇದು 3,500 ಲೀಟರ್ ಇದೆ. ಇದ್ರಲ್ಲಿ ನೀರು ಹೋಗ್ಬಿಡುತ್ತೆ. ಎಕ್ಸೆಸ್ ನೀರಲ್ಲಿ ಸ್ಟೋರ್ ಆಗುತ್ತೆ. ಇದರಲ್ಲಿ ಲೋಟಸ್ ಪಾಂಡ್ ಇರುತ್ತೆ. ಇಲ್ಲಿ ಎಕ್ಸೆಸ್ ಆಗಿದ್ದು ಮುಂದೆ ತೋಟಕ್ಕೆ ಹೋಗುತ್ತೆ. ತೋಟದಲ್ಲಿ ಎಕ್ಸೆಸ್ ಆಗಿದ್ದು ಕೆಳಗಡೆ ಹೋಗುತ್ತೆ. ಅಲ್ಲೊಂದು ಸಂಪು, ಮನೆಗೆ ಇನ್ನೊಂದು ಸಂಪು ಅಲ್ಲಿದೆ. ಅದು ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್. ಅದು ಈ ವಾಟರ್ ನಾವು ತೋಟಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಮ್ಯಾಂಗೋ ತೋರಿಸ್ತಲ್ಲ, ಎಷ್ಟು ಹೂ ಬರುತ್ತೆ ನೋಡಿ. ಒಂದು ಚಿಕ್ಕ ಗಿಡದಲ್ಲಿ ಎಷ್ಟು ಹೂ ಬರುತ್ತೆ. ಪ್ರಕೃತಿ ಸರ್, ಇದೆಲ್ಲ ಪ್ರಕೃತಿ. ಆಯಿತಾ? ಈಗ ನೋಡಿ ಇಷ್ಟಿದೆ ಇವತ್ತು. ನೆಕ್ಸ್ಟ್ ನೀವು ಬಂದಾಗ ಇನ್ನೂ ನಾನು ತುಂಬ ಹೇಳ್ತೀನಿ. ಈಗ ನೋಡಿ ರೋಸ್ ಇದೆ. ರೋಸ್ ಎಲ್ಲ ಇವೆಲ್ಲ ಡಚ್ ರೋಸು, ಸೌಗಂಧಿಕ ಪುಷ್ಪ. ಅಲ್ಲಿ ನೋಡಿ ಇಲ್ಲಿ ಬನ್ನಿ ಸರ್, ಪಾರಿಜಾತ ತೋರಿಸ್ಬಿಡ್ತೇನೆ ನಿಮಗೆ. ನೋಡಿ ಬೆಳಗ್ಗೆ ನೋಡಿದ್ರೆ ನೀವೆಲ್ಲ ಪಾರಿಜಾತ ಕಾಣಿಸ್ತಾ ಇರಲಿಲ್ಲ. ಯಾವುದು ಹೂ ನೋಡಿ ಸಾಯಂಕಾಲ ಆಗೋಷ್ಟರಲ್ಲಿ ಆಗುತ್ತೆ. ಇದು ಹೂವು ತಾನೇ ಕೆಳಗಡೆ ಬೀಳಬೇಕು. ಪಾರಿಜಾತ ಹೂವು ಕೀಳಬಾರ್ದು. ನೋಡಿ ತುಳಸಿ, ಇದು ಬೇರೆ ತುಳಸಿ. ಒಂದು ಕೃಷ್ಣ ತುಳಸಿ, ಒಂದು ವಿಷ್ಣು ತುಳಸಿ ಅಂತ ಈ ಥರ ತುಂಬ ಸುಮಾರು ಇದ್ದಾವೆ ತುಳಸಿಗಳಲ್ಲೇ. ಮೆಡಿಸಿನಲ್ ನೋಡಿ. ಈಗ ಸ್ಮೆಲ್ ನೋಡಿ, ಇಟ್ ಜಸ್ಟ್ ಕಾಂಟ್. ಇದನ್ನು ನೀವು ರೆಸಿಸ್ಟ್ ಮಾಡೋಕ್ಕಾಗೋದಿಲ್ಲ. ಸಚ್ ಎ ಬ್ಯೂಟಿಫುಲ್ ಸ್ಮೆಲ್. ಯಾವುದೇ ಪರ್ಫ್ಯೂಮ್ ಬೀಟ್ ಮಾಡೋಕ್ಕಾಗಿ 4 ಹೂ ಕಿತ್ಕೊಂಡೋಗಿ ದೇವ್ರ ರೂಮಲ್ಲಿ ಇಟ್ಬಿಟ್ರೆ ಸರ್, ಯು ಡೋಂಟ್ ರಿಕ್ವೈರ್ ಎನಿ ಅಗರಬತ್ತಿ, ಯು ಡೋಂಟ್ ರಿಕ್ವೈರ್ ಎನಿಥಿಂಗ್. ಆಮೇಲೆ ಎರಡನೇದು, ಇದು ತುಂಬ ಹೈ ಲೆವೆಲ್ ಆಫ್ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಸರ್ ಈ ಎಲೆಯಲ್ಲಿ. ಈ ಎಲೆನ ನೀವು ಬಾಯ್ಲ್ ಮಾಡಿ ಕುಡಿದ್ಬಿಟ್ರೆ ಯಾವುದೇ ರೀತಿಯಾದ ಫೀವರ್ ಇರೋದಿಲ್ಲ ನಿಮಗೆ. ನಾವು ಇದ್ರ ಟೈಮಲ್ಲಿ, ಯಾವುದು ಕೋವಿಡ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಬರೀ ನಾವು ಇದ್ರದ್ದು ಬಾಯ್ಲ್ ಮಾಡಿ ಕುಡಿತಾ ಇದ್ವಿ. ಇದು ಮತ್ತು ಅಮೃತ ಬಳ್ಳಿ. ನೀವು ನೆವರ್ ಎನಿ ಪ್ರಾಬ್ಲಮ್ ಇನ್ ಕೋವಿಡ್ ಟೈಮ್, ಮೀ ಆ್ಯಂಡ್ ಮೈ ಮದರ್ ಅಲ್ವಾ? ಇದೆಲ್ಲ ಮಾಡ್ಕೋಬೇಕು. ನ್ಯಾಚುರಲಿ ನಾವು ಅದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಅಶ್ವಗಂಧ ಸರ್. ಅಲ್ಲಿ ಪಕ್ಕದಲ್ಲಿ ಗಿಡ ತೋರಿಸಿ ಸರ್, ಅದು ಅಶ್ವಗಂಧ ಸರ್. ಇದು ಅಶ್ವಗಂಧದ ಗಿಡ. ನೀವು ಎಲ್ಲೂ ನೋಡಿಲ್ಲ ಅನ್ಕೊಂತೀನಿ ನಾನೀಗ. ಇಲ್ಲಿ ನೋಡಿ, ಇದು ಅಶ್ವಗಂಧ. ಇನ್ನು ಸುಮಾರು ನಮ್ಮಲ್ಲಿ ಮೆಡಿಸಿನಲ್ ಗಿಡಗಳು ಬರಬೇಕಾಗಿದೆ. ಇದು ಒಂಥರದ ಮೆಡಿಸಿನಲ್ ಪ್ಲಾಂಟ್ ಇದು. ಬನ್ನಿ, ಇದು ಮಲ್ಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಈಗ ಮಲ್ಲಿಗೆ ನೋಡಿ ಎಲ್ಲ ಮಗು ಬಿಟ್ಟಿದೆ. ಇನ್ನು 2-3 ದಿನದಲ್ಲಿ ಬರ್ಬೋದು. ಇದು ತುಂಬ ಸ್ಮೆಲ್ ಚೆನ್ನಾಗಿದೆ. ಇದು ವೆರೈಟಿ ನಾವು ತುಂಬ ಸ್ಪೇರ್ ಮಾಡ್ಕೊಂಡು ಸುಮಾರು ಜಾಗಗಳಿಂದ ನಾವೆಲ್ಲೆಲ್ಲಿ ಶಿಫ್ಟ್ ಆಗಿದ್ದೀವಿ ಮನೆ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದು ಹಾಕಿದ್ದೀವಿ ಕೊನೆಗೆ ನೋಡಿದ್ರೆ. ಇದೇನಾಗೋದ್ರೆ ಪಾಸ್ ಆನ್ ಆಗಬೇಕು ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ಗೆ. ಈ ಥರದ್ದೆಲ್ಲ ನಮ್ಮಲ್ಲಿ ಉಳ್ಕೊಬಾರ್ದು. ಅದು ನೋಡಿ, ಇದೊಂದು ಎಲೆ ಇದೆ. ನೀವು ಅಜ್ವೈನ್ ಅಂತ ಏನು ಕರಿತೀರಲ್ವಾ, ಸೇಮ್ ಇದು. ಈ ಎಲೆನಲ್ಲಿ ಚಟ್ನಿ ಮಾಡಿ ತಿನ್ನಬೇಕು. ಇವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮೆಡಿಸಿನ್ಸ್ ಮಾಡ್ತಾರೆ ಸರ್, ಅಷ್ಟೇ. ಇಲ್ಲಿ ಇವತ್ತು ಇಲ್ಲಿ ಕ್ಲೋಸ್ ಮಾಡೋಣ. ನೋಡಿ, ಈಗೆಲ್ಲ ಪೂರ್ತಿ ಸೋಲಾರ್ ಪವರಲ್ಲ. ಈಗ ನೋಡಿ ಲೈಟಿಂಗ್ ತೋರಿಸ್ತೀನಿ ನಾನು. ಎಲ್ಲ ಲೈಟಿಂಗ್ ಸೋಲಾರ್ ಮೇಲೆ ಇದೆ. ನೋಡಿ, ಕಂಪ್ಲೀಟ್ ಲೈಟಿಂಗು ಸೋಲಾರ್ ಮೇಲೆ ಇದೆ. ವಿ ಆರ್ ನಾಟ್ ಯೂಸಿಂಗ್ ಎನಿ ಇದು. ಇವನ್ ನಮ್ಮ ಕಾರ್ ಚಾರ್ಜಿಂಗ್ ಆಗಬೇಕಂದ್ರೆ ನಂದು ಎಲೆಕ್ಟ್ರಿಕ್ ಕಾರು ಸೋಲಾರ್ ಮೇಲೆ ಆಗುತ್ತೆ. ನೋಡಿ,
ಕಂಪ್ಲೀಟ್ ಲೈಟಿಂಗ್ ಎಷ್ಟು ಬೇಕು ನಿಮ್ಗೆ ಲೈಟಿಂಗ್ ಕಂಪ್ಲೀಟ್ ಮನೆ ಸುತ್ತು ಲೈಟಿಂಗು ಸೋಲಾರ್ ಮೇಲೆನೇ ಇದೆ. ಈಗ ಅಲ್ಲೇ ನಾನು ಹೊರಗಡೆ ಲೈಟ್ ಆನ್ ಮಾಡ್ತೀನಿ ನೋಡಿ, ಎಲ್ಲ ಲೈಟ್ಸ್ ಪೂರ್ತಿ ಸೋಲಾರ್ ಮೇಲೆ ಬಿಟ್ಟಿದ್ದೀನಿ. ನಿಮ್ಮ ತೋಟಕ್ಕೂ ಸೋಲಾರ್ ಮೇಲೆ ಹೋಗಿದೆ. ಈಗ ನೋಡಿ ಎಷ್ಟು ಲೈಟಿಂಗ್ ಬಂದು ಎಲ್ಲ ಪೂರ್ತಿ ಸೋಲಾರ್ ಮೇಲೆ ಬಿಟ್ಬಿಟ್ಟಿದ್ದೀನಿ. ಪವರ್ ಜನರೇಟ್ ಮಾಡಿ ಯೂಸ್ ಮಾಡಿ. ಆಮೇಲೆ ನಮ್ಮಲ್ಲಿ ಏನಾಗಿದೆ ಎಲ್ಲ ಪವರು ಏನು ನಾವು ಜನರೇಟ್ ಮಾಡ್ತೀವಿ ಸ್ಟೋರ್ ಮಾಡ್ಕೊತೀವಿ ನಮ್ಮಲ್ಲಿ. ಸೊ 15 ದಿನ ಬೇಕಾದ್ರೆ ಅದು ಇರುತ್ತೆ ಅದು ಬ್ಯಾಟ್ರೀಸಲ್ಲಿ, ಇಫ್ ಯು ಆರ್ ನಾಟ್ ಯೂಸಿಂಗ್ ಇಟ್. ಈ ಥರ ಇದೆ. ನೆಕ್ಸ್ಟು ನಾವು ಇನ್ನೊಂದು ಇದು ಕೊಡ್ತೀನಿ, ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಕ್ಯಾಪ್ಟನ್. ಥ್ಯಾಂಕ್ ಯು ಸರ್.